ಎಲ್ಲರೂ ಹಿಂಗೆ ಹೇಳಿರ್ತಾರೆ ಐ ಆಮ್ ಎ ಮ್ಯಾನ್ ಆಫ್ ಗಾಡ್ ಅಂತ. ಇವತ್ತು ನಾನು ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀನಿ, ಐ ಆಮ್ ಎ ಪ್ಲ್ಯಾನ್ ಆಫ್ ಗಾಡ್, ಐ ಆಮ್ ಎ ಪ್ಲ್ಯಾನ್ ಆಫ್ ಗಾಡ್. ಸೊ ಎಷ್ಟು ಜನ ತಡೆ ಮಾಡಿದ್ರು ನಾನು ಹುಟ್ಟಬಾರ್ದು ಅಂತ, ನೀವು ಹುಟ್ಟಬಾರ್ದು ಅಂತ. ಎಷ್ಟು ತಂದೆ ತಾಯಿನೂ ಸಹ ಈ ಮಗುನ ಅಳಿಸ್ಬಿಡ್ಬೇಕು, ಅಭಾಷಣ ಮಾಡಿಸು, ಸರಿ ಮಗುನೇ ಬೇಡ ಅಂತ ಪ್ಲ್ಯಾನ್ ಮಾಡಿರ್ಬೋದು. ಏನೇನೋ ಮಾಡಿದ್ರು ಬಂದು ನಿಂತುಬಿಟ್ರಲ್ಲ ಲೋಕದಲ್ಲಿ. ನೋಡಿ, ಇವಾಗ ಈ ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡಿದವ್ರಿಗೆ ಮಾತ್ರನೇ ಈ ಫೋನ್ ಏನಕ್ಕೆ ಅಂತ ಗೊತ್ತಾಗೋದು. ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದವ್ರಿಗೆ ಕಾರ್ ರಿಪೇರಿ ಬಂದರೆ ಗೊತ್ತಾಗೋದು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ. ಸೊ ಮ್ಯಾನುಫ್ಯಾಕ್ಚರ್ ನೋಸ್ ದ ಪ್ರಾಡಕ್ಟ್. ಅದೇ ರೀತಿಯೇ ನೀವೇನಕ್ಕೆ ಈ ಲೋಕದಲ್ಲಿ ಇದ್ದೀರಾ ಅಂತ ಮ್ಯಾನುಫ್ಯಾಕ್ಚರ್ ಹತ್ರ ಕೇಳಿದರೆ ಮಾತ್ರನೇ ನಿಮ್ಮ ಉದ್ದೇಶನ ಕರೆಕ್ಟಿಗೆ ಹೇಳೋದು. ಅದಕ್ಕೇ ಇವತ್ತು ಮ್ಯಾನುಫ್ಯಾಕ್ಚರರ್ ಹತ್ರ ಬಂದಿದ್ದೀವಿ, ನಿನ್ನನ್ನು ಸೃಷ್ಟಿ ಮಾಡಿದ್ದ ಆತನ ಹತ್ರ ಬಂದಿದ್ದೀವಿ. ಸೊ ಅವರು ಹೇಳ್ತಾರೆ ಇವತ್ತಿನ ನೀನು ಏನು ಮಾಡಬೇಕು ಅಂತ. ಸೊ ಆತನ ಕುಂಬಾರನು, ನಾವು ಜೇಡಿ ಮಾಡೋದು. ಸೊ ಒಂದು ಕುಂಬಾರ ಅದನ್ನು ಮಾಡಬೇಕು ಅಂದರೆ ಅವನ ಮೈಂಡಲ್ಲಿ ಒಂದು ನಿಟ್ಟಿನೇ ಮಾಡೋದು. ಅದು ಮಡಿಕೆನ, ಅದು ಸಾಸರ, ಅದು ಕಪ್ಪ, ಗ್ಲಾಸ, ಅವನು ಏನು ಮೈಂಡಲ್ಲಿ ಇಟ್ಟಿರ್ತಾನೋ ಅದನ್ನೇ ಅದನ್ನು ರೂಪಿಸ್ತಾನೆ. ಸೊ ಇವತ್ತು ನಿನ್ನನ್ನು ತಾಯಿನ ಗರ್ಭದಲ್ಲಿ ರೂಪಿಸ್ಬೇಕಾದ್ರೇ ಇದು ಏನಕ್ಕಾಗಿ ಯೂಸ್ ಆಗುತ್ತೆ ಅಂತ ದೇವ್ರ ಮೈಂಡಲ್ಲಿ ಇಟ್ಬಿಟ್ಟೆ ನಿನ್ನನ್ನು ತಾಯಿನ ಗರ್ಭದಲ್ಲಿ ಇಟ್ಟಿದ್ದು. ಏನೇ ಬಿರಿಯಾನಿ ಇದ್ದರೂ ಅದಕ್ಕೆ ಉಪ್ಪಿಲ್ಲ ಅಂದರೆ ಎಲ್ಲ ವೇಸ್ಟು. ಈ ಲೋಕ ಒಂದು ಬಿರಿಯಾನಿ ಇದ್ದಂಗೆ, ಅದರ ಒಳಗಡೆ ನಾನು ನೀನು ಇಲ್ಲ ಅಂದರೆ ಹೋಲ್ ವರ್ಲ್ಡ್ ಈಸ್ ವೇಸ್ಟ್. ಅದಕ್ಕೆ ದೇವ್ರು ಹೇಳ್ತಾರೆ ಈ ಲೋಕಕ್ಕೆ ನೀನು ಉಪ್ಪಾಗಿದ್ಯಾ. ಓ ಮೈ ಗಾಡ್. ಸೊ ಇವತ್ತು ನಾವೊಂದನ್ನು ಅರ್ಥ ಮಾಡ್ಕೊಬೇಕು. ದೇವರು ಈ ಲೋಕದಲ್ಲಿ ಯಾರನ್ನು ಬೈ ಚಾನ್ಸ್ ಆಗಿ ಅಕಸ್ಮಾತಾಗಿ ಈ ಲೋಕದಲ್ಲಿಲ್ಲ. ಯಾರೆಲ್ಲ ಈ ಲೋಕದಲ್ಲಿದ್ದಾರೋ ಆ ಲೋಕದಲ್ಲಿರೋರ ಎಲ್ಲರ ಜೀವಿತದಲ್ಲೂ ಗಾಡ್ ಆ್ಯಸ್ ಎ ಪರ್ಪಸ್. ದೇವರು ಒಬ್ಬ ಮನುಷ್ಯನನ್ನು ದೇವರು ಒಂದು ಉದ್ದೇಶಕ್ಕಾಗಿಯೇ ಈ ಲೋಕದಲ್ಲಿ ದೇವರು ಇಟ್ಟಿದ್ದಾರೆ. ಸೊ ಯಾರ ಉದ್ದೇಶನ ಅರ್ಥ ಮಾಡ್ಕೊಂಡ್ಬಿಡ್ತಾರೋ ಅವ್ರ ಲೈಫ್ ಮಾತ್ರನೇ ಸೂಪರಾಗಿರುತ್ತೆ. ಈ ಲೋಕ ಯಾವ್ದು ಹಿಂದೆ ಓಡ್ತೈತೆ ಅಂದರೆ ಸಕ್ಸಸ್ ಹಿಂದೆ. ನಾನೇನು ಹೇಳ್ತೀನಿ ಅಂದರೆ ಸಕ್ಸಸ್ ಇಸ್ ಡಿಫ್ರೆಂಟ್, ಪರ್ಪಸ್ ಇಸ್ ಡಿಫ್ರೆಂಟ್. ಸಿಂಪಲಾಗಿ ನಾನು ಹೇಳಬೇಕಾದ್ರೆ ಸಕ್ಸಸ್ ವಿತೌಟ್ ಪರ್ಪಸ್ ಈಸ್ ವೇಸ್ಟ್. ಯು ಕ್ಯಾನ್ ಅಚೀವ್ ಇನ್ ದಿಸ್ ವರ್ಲ್ಡ್. ನೀವು ಈ ಲೋಕದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ಬೋದು, ಆದರೆ ಪರ್ಪಸ್ ಇಲ್ಲೇ ಮಾಡಿದ್ರೆ ಲೈಫೇ ಹೋಯ್ತು. ಈ ಲೋಕದ ಜನ ಏನು ಮಾಡ್ತಾರೆ ಅಂದರೆ ಓದಬೇಕು, ಒಂದು ಕೆಲಸ ನೋಡಬೇಕು, ಚೆನ್ನಾಗಿ ಓದಬೇಕು, ಡಿಗ್ರಿ ಮಾಡಬೇಕು, ಸಂಪಾದನೆ ಮಾಡಬೇಕು, ಒಂದು 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 ಹೊಸ ಜಾಬ್ ಸೇರ್ಕೊಬೇಕು, ಏನೇನೋ ಮಾಡ್ತಾರೆ. ಆದರೆ ನಾನೇನು ಹೇಳ್ತೀನಿ ಅಂದರೆ ಇದೆಲ್ಲ ಒಂದು ಸಕ್ಸಸ್. ಸೊ ಈ ಜೀವನದಲ್ಲಿ ಈ ಲೋಕದಲ್ಲಿ ಯಶಸ್ಸಾಗಿರ್ಬೋದು. ಹೆಂಗೆ ಅಂದರೆ ಕೆಲಸ ಸಿಕ್ತು, ಸಂಪಾದನೆ ಮಾಡಿದ್ವಿ, ಒಳ್ಳೆ ಮನೆ ಕಟ್ಟಿದ್ವಿ, ಜಾಗ ತೊಗೊಂಡ್ವಿ, ಎಲ್ಲ ಮಾಡಿಬಿಟ್ಟು ಕೆಲವರು ಅಟ್ ದ ಎಂಡ್ ಆಫ್ ದ ಲೈಫ್, ಎಂಡ್ ಆಫ್ ದ ಡೇ ಏನು ಯೋಚನೆ ಮಾಡ್ತಾರೆ ಗೊತ್ತಾ? ಎಲ್ಲೋ ಒಂದು ಕಡೆ ಸಮಥಿಂಗ್ ಈಸ್ ಎಂಪ್ಟಿನೆಸ್. ಎಲ್ಲೋ ಒಂದು ಕಡೆ ಒಂದು ಎಂಪ್ಟಿ, ಒಂದು ಖಾಲಿ. ಏನಪ್ಪ ಇಷ್ಟೇನಾ ಲೈಫು? ಇಷ್ಟೆಲ್ಲ ಮಾಡಿದ್ಮೇಲೂ ಏನು ಜೀವನದಲ್ಲಿ ಒಂದು ಸಂತೋಷ ಇಲ್ವಲ್ಲ? ನೋಡಿ, ಸಾಧನೆ ಮಾಡಿರೋರ ಥರ ಹೋಗಿ ನೀವು ಕೇಳಿ, ಎಲ್ಲನೂ ಸಾಧನೆ ಮಾಡಿದ್ರಲ್ಲ, ಏನು ಅನ್ನಿಸ್ತೈತೆ ಅಂತ ಕೇಳಿ, ಏನು ಮಾಡಿದ್ರು ಏನು ಒಂದು ಖುಷಿ ಇಲ್ಲ, ಏನೋ ಒಂದು ನೆಮ್ಮದಿ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ ಯಶಸ್ಸಾಗಿರ್ಬೋದು ಈ ಲೋಕದಲ್ಲಿ ನಾವು ಸಕ್ಸಸ್ಫುಲ್ ಆಗಿರ್ಬೋದು, ಬಟ್ ದ ಪೀಪಲ್ ಹೂ ಲೀವ್ಸ್ ಫಾರ್ ದ ಪರ್ಪಸ್, ವಿತ್ ಪರ್ಪಸ್, ಯಾರು ಉದ್ದೇಶನ ಮಾಡ್ತಾ ಇದ್ದಾರೋ, ಯಾರು ಉದ್ದೇಶನ ಈ ಲೋಕದಲ್ಲಿ ನೆರವೇರಿಸ್ತಾ ಇದ್ದಾರೋ, ಸಕ್ಸಸ್ಗಿಂತ ಪರ್ಪಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ದೇವರು ಪರ್ಪಸ್ ಇಟ್ಟರು, ಆಮೇಲೆ ದೇವರು ಈ ಲೋಕದಲ್ಲಿ ನಿನ್ನನ್ನು ಬರೆಸಿದ್ದು. ಫಸ್ಟ್ ಉದ್ದೇಶ, ಆಮೇಲೆ ನೀವು ಈ ಲೋಕಕ್ಕೆ ಬಂದಿದ್ದು. ಇವಾಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಇವಾಗ ಫೋನ್ ಇದೆ. ಈ ಫೋನನ್ನು ಉಂಟು ಮಾಡೋದಕ್ಕಿಂತ ಮುಂಚೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಿಂತ ಮುಂಚೆ, ತಯಾರು ಮಾಡೋಕ್ಕಿಂತ ಮುಂಚೆ ಫೋನ್ ಇದ್ದರೆ ಏನೇನೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಮೈಂಡಲ್ಲಿ ಇಟ್ಟರು. ಫೋನ್ ಇದ್ದರೆ ಇಲ್ಲಿಂದ ಅಲ್ಲಿ ಮಾತಾಡ್ಬೋದು, ಪ್ಲಸ್ ಇದರಲ್ಲಿ ವಾಟ್ಸಪ್ ಇಟ್ಟರೆ ಚೆನ್ನಾಗಿರುತ್ತೆ, ಸೊ ಇದರಲ್ಲಿ ವೀಡಿಯೋ ಕಾಲ್ ಮಾಡ್ಬೋದು, ಇದರಲ್ಲಿ ಫೇಸ್ಬುಕ್ ಇಡ್ಬೋದು, ಇದರಲ್ಲಿ ಮೇಲ್ ಇಡ್ಬೋದು. ಸೊ ಎಲ್ಲನೂ ಥಿಂಕ್ ಮಾಡಿದ ಮೇಲೆ ದೇ ವಿಲ್ ಕ್ರಿಯೇಟ್ ದಿಸ್ ಫೋನ್. ಫೋನ್ ಬಂದ ಮೇಲೆ ಇದರಲ್ಲಿ ಏನು ಮಾಡೋಣ ಅಂತ ಹುಡ್ಕಲ್ಲ, ಪರ್ಪಸ್ನ ಫಸ್ಟು ಯೋಚನೆ ಮಾಡ್ತಾರೆ.
ಫೇಸ್ಬುಕ್ಕು, ಯೂಟ್ಯೂಬು, ಮೇಲು, ಕಾಲ್ಸು ಇದೆಲ್ಲ ಮಾಡೋದಕ್ಕೆ ಒಂದು ಫೋನ್ ಬೇಕು. ಅದನ್ನು ಮೈಂಡಲ್ಲಿ ಇಟ್ಕೊಂಡು ದೇ ವಿಲ್ ಕ್ರಿಯೇಟ್ ಫೋನ್. ಫಸ್ಟ್ ಫೋನಾ ಇಲ್ಲ ಪರ್ಪಸ್ಸಾ? ಸೊ ಇವನಿದ್ದರೆ ಈ ಲೋಕದಲ್ಲಿ ಇದೆಲ್ಲ ಇವನು ಮಾಡ್ತಾನೆ, ಇವನ ಮುಖಾಂತರ ನಾನು ಇದೆಲ್ಲ ಲೋಕದಲ್ಲಿ ಮಾಡ್ಬೋದು, ಇವನಿಟ್ಟು ಏನಲ್ಲೆಲ್ಲ ಮಾಡ್ಬೋದು ಅಂತ ದೇವ್ರು ಒಂದು ಉದ್ದೇಶನ ಇಟ್ಟುಬಿಟ್ಟು ದೇವ್ರು ನಿನ್ನನ್ನು ಈ ಲೋಕಕ್ಕೆ ಬರ್ಸಿದ್ರು. ಓ ಮೈ ಗಾಡ್. ಸೊ ನಾನು ಬರೋದಕ್ಕಿಂತ ಮುಂಚೆ, ಈ ಲೋಕಕ್ಕೆ ನಾನು ಬರೋಕ್ಕಿಂತ ಮುಂಚೆ ದೇವರ ಉದ್ದೇಶ ಬಂದ್ಬಿಡ್ತು ನಾನು ಏನಕ್ಕೆ ಅಂತ. ಐ ಫೌಂಡ್ ಔಟ್ ಮೈ ಪರ್ಪಸ್, ಸೊ ಐ ಆಮ್ ಜಾಯ್ಫುಲ್. ನಿನಗೆ ನಿನ್ನ ಉದ್ದೇಶ ಗೊತ್ತಾ? ಗೊತ್ತಿಲ್ಲಲ್ಲ? ಇವತ್ತು ಈ ಸಂದೇಶದ ಮುಖಾಂತರ ದೇವರು ನಿನ್ನೊಂದಿಗೆ ಮಾತನಾಡ್ತಾರೆ. ಹಲ್ಲೆಲೂಯಾ. ಯು ಆರ್ ಕ್ರಿಯೇಟೆಡ್ ಫಾರ್ ಹಿಸ್ ಗ್ಲೋರಿ. ದೇವರ ಮಹಿಮೆಗಾಗಿ ನಿನ್ನನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಸೊ ಐ ಆಮ್ ಎ ಪ್ಲ್ಯಾನ್ ಆಫ್ ಗಾಡ್. ಕೆಲವರು ಹೇಳ್ತಾರೆ ನೋಡಿ, ಕೆಲವರು ತಂದೆ ತಾಯಿ ಹೇಳೋದನ್ನು ಕೇಳಿದ್ದೀನಿ, ಇವನ್ನ ನಾವು ಪ್ಲ್ಯಾನೇ ಮಾಡಿಲ್ಲ ಸರ್, ಸಡನ್ನಾಗಿ ಹುಟ್ಟುಬಿಟ್ಟ. ಇವನು ಬೇಡ ಅಂತ ಎಷ್ಟೋ ಮಾತ್ರೆ ಕುಡಿದೆ, ಬೇಡ ಅಬಾರ್ಷನ್ ಮಾಡಿಬಿಡೋಣ ಅಂತ, ಆದರೂ ಹುಟ್ಟುಬಿಟ್ಟ. ಎಷ್ಟೋ ಕೆಲವರು ಮಾತ್ರೆ ಕುಡ್ದು ಈ ಮಗು ಬೇಡ ಅಬಾರ್ಷನ್ ಮಾಡೋಣ ಅಂದರೂ ನಿಂತು ಬಿಡ್ತಾರೆ. ಎಷ್ಟೋ ಮಕ್ಕಳು ಈ ಲೋಕಕ್ಕೆ ಬರಲೇ ಇಲ್ಲ. ಇನ್ನೂ ಎಷ್ಟೋ ಮಕ್ಕಳು ಪ್ರೀಮೆಚೂರ್ಡ್ ಬೇಬೀಸ್ ಅಂತ ಹೊರಟೋಯ್ತು. ಸೊ ಎಷ್ಟೋ ಮಕ್ಕಳನ್ನ ತಡೆ ಮಾಡಿದ್ರು ಬರಬಾರ್ದು ಅಂತ, ಎಷ್ಟೋ ಮಕ್ಕಳನ್ನ ಡಿಸ್ಟ್ರಾಯ್ ಮಾಡಿದ್ರು, ಎಷ್ಟೋ ಮಕ್ಕಳನ್ನ ಸ್ಟಾಪ್ ಮಾಡಿದ್ರು. ಇಷ್ಟೆಲ್ಲ ಸ್ಟಾಪ್ ಮಾಡಿದ್ರು, ತಡೆ ಮಾಡಿದ್ರು, ಡಿಸ್ಟ್ರಾಯ್ ಮಾಡಿದ್ರು, ಅಬಾರ್ಷನ್ ಮಾಡಿದ್ರು. ಬಟ್ ಸ್ಟಿಲ್ ವಿ ಆರ್ ಇನ್ ದಿಸ್ ವರ್ಲ್ಡ್ ಅಂದರೆ ದೇರ್ ಈಸ್ ಎ ಪರ್ಪಸ್ ಬಿಹೈಂಡ್ ದಟ್. ಓ ಮೈ ಗಾಡ್. ನಮ್ಮಮ್ಮ ಯಾವಾಗಲೂ ಒಂದು ಕತೆ ಹೇಳೋರು. ಫಸ್ಟ್ ನಮ್ಮ ಅಕ್ಕ ಹುಟ್ಟಿದ್ರಿಂದ ನಮ್ಮಪ್ಪ ಎರಡನೇದು ಹೆಣ್ಮಗುನೇ ಇರ್ತೈತೆ, ಈ ಮಗು ಬೇಡ, ನೀನು ಮಾತ್ರೆ ತೊಗೊಂಬಿಡು, ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ತಕ್ಷಣ ಮಾತ್ರೆ ತೊಗೊಂಬಿಡು, ಬೇಡ ಅಂತ ಹೇಳಿದ್ರಂತೆ. ಅವ್ರೇನು ಮಾಡಿದ್ರು, ಇಲ್ಲ ನೀನು ಬೇಡ ಅಂತ ಫೋರ್ಸ್ ಮಾಡಿ ಮಾತ್ರೆ ತೊಗೊಂಡ್ರು ಅಬಾರ್ಷನ್ ಆಗದೆ ಇವತ್ತು ಇಲ್ಲಿ ಮೇಲೆ ನಿಂತಿದ್ದೀನಿ ನಾನು. ಇಫ್ ಗಾಡ್ ಹ್ಯಾಸ್ ಎ ಪ್ಲ್ಯಾನ್ ಆನ್ ಯು, ನಥಿಂಗ್ ಕ್ಯಾನ್ ಸ್ಟಾಪ್ ಯು. ದೇವರು ಒಂದು ಉದ್ದೇಶನ ನಿನ್ನ ಲೈಫಲ್ಲಿ ಇಟ್ಬಿಟ್ರೆ, ನಿನ್ನನ್ನು ನಿಮ್ಮ ಅಪ್ಪ ಅಮ್ಮನೇ ಪ್ಲ್ಯಾನ್ ಮಾಡಿಲ್ಲ ಅಂದರು. ಇಫ್ ಗಾಡ್ ಪ್ಲ್ಯಾನ್ಡ್ ಯು, ನಿಮ್ಮ ತಂದೆ ತಾಯಿಯೂ ಸಹ ದೇವರು ಒಂದು ಪ್ಲ್ಯಾನ್ ಮಾಡಿದ್ರೆ ಅದನ್ನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ನಿಮ್ಮ ತಂದೆ ತಾಯಿ ಜ್ಞಾನ ಇಲ್ಲದೆ ಏನೇನೋ ಮಾಡಿಬಿಟ್ರು, ಆದರೆ ದೇವ್ರ ಜ್ಞಾನವಾಗಿ ದೇವ್ರು ನನ್ನನ್ನು ನಿನ್ನನ್ನು ಈ ಲೋಕಕ್ಕೆ ಒಂದು ಉದ್ದೇಶಕ್ಕಾಗಿ ದೇವರಿಟ್ಟು ನನ್ನ ಮುಖಾಂತರ ನಿನ್ನ ಮುಖಾಂತರ ಈ ಲೋಕದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ರಲ್ಲ. ನೋ ಬಡಿ ಕ್ಯಾನ್ ಸ್ಟಾಪ್ ದಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಐ ಕ್ಯಾನ್ ಪ್ರೌಡ್ಲಿ ಸೇ ಐ ಆಮ್ ಎ ಪ್ಲ್ಯಾನ್ ಆಫ್ ಗಾಡ್. ಎಲ್ಲರೂ ಹಿಂಗೆ ಹೇಳಿರ್ತಾರೆ, ಐ ಆಮ್ ಎ ಮ್ಯಾನ್ ಆಫ್ ಗಾಡ್ ಅಂತ. ಇವತ್ತು ನಾನು ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀನಿ, ಐ ಆಮ್ ಎ ಪ್ಲ್ಯಾನ್ ಆಫ್ ಗಾಡ್, ಐ ಆಮ್ ಎ ಪ್ಲ್ಯಾನ್ ಆಫ್ ಗಾಡ್, ಐ ಆಮ್ ಎ ಪ್ಲ್ಯಾನ್ ಆಫ್ ಗಾಡ್. ಎಲ್ಲರೂ ಹೇಳಿ ಬೋಲ್ಡಾಗಿ, ಎಸ್. ಸೊ ಎಷ್ಟು ಜನ ತಡೆ ಮಾಡಿದ್ರು ನಾನು ಹುಟ್ಟಬಾರ್ದು ಅಂತ, ನೀವು ಹುಟ್ಟಬಾರ್ದು ಅಂತ. ಎಷ್ಟು ತಂದೆ ತಾಯಿನೂ ಸಹ ಈ ಮಗುನ ಅಳಿಸ್ಬಿಡ್ಬೇಕು, ಅಬಾರ್ಷನ್ ಮಾಡಿಸ್, ಸರಿ ಮಗುನೇ ಬೇಡ ಅಂತ ಪ್ಲ್ಯಾನ್ ಮಾಡಿರ್ಬೋದು. ಏನೇನೋ ಮಾಡಿದ್ರು ಬಂದು ನಿಂತುಬಿಟ್ರಲ್ಲ ಲೋಕದಲ್ಲಿ. ಅಪ್ಪ ಏನೇನೇ ಮಾಡಿದ್ರು ಇವತ್ತು ಬಂದು ಚೇರಲ್ಲಿ ಕುಂತಿದ್ಯಲ್ಲಪ್ಪ, ಏನೇನೇ ಮಾಡಿದ್ರು ಇವತ್ತು ಆನ್ಲೈನಲ್ಲಿ ನಾನು ನೋಡ್ತಾ ಇದೆಯಲ್ಲ. ಪ್ಲ್ಯಾನ್ ಆಫ್ ಗಾಡ್. ಯು ಆರ್ ನಾಟ್ ಪ್ಲ್ಯಾನ್ ಬಿ, ಯು ಆರ್ ಪ್ಲ್ಯಾನ್ ಎ. ಸರಿ, ಇವಾಗ ಈ ಲೋಕಕ್ಕೆ ಬಂದುಬಿಟ್ವಿ, ಏನು ಮಾಡಬೇಕು ನೋಡಿ. ದಿಸ್ ವರ್ಲ್ಡ್ ಈಸ್ ರನ್ನಿಂಗ್ ಸೋ ಫಾಸ್ಟ್. ಈ ಲೋಕ ಇವತ್ತು ಭಾಳ ಇನ್ಸ್ಟಾಮಾರ್ಟ್, ಇನ್ಸ್ಟೆಂಟ್ ಕಾಫಿ ಆರ್ಡರ್ ಮಾಡಿದ್ರೆ 10 ನಿಮಿಷದಲ್ಲಿ ಮನೆಗೆ ಬಂದುಬಿಡ್ತೈತೆ. ಚಪಾತಿ ಕುಂತ್ಕೊಂಡು ಮಾಡೋಂಗಿಲ್ಲ, ಪ್ಯಾಕೆಟಲ್ಲಿ ಬಂದುಬಿಡ್ತೈತೆ. 2 minutes ನೂಡಲ್ಸ್. ಸೊ ವರ್ಲ್ಡ್ ಈಸ್ ಸೋ ಫಾಸ್ಟ್. ಇವತ್ತು ಹೆಂಗಿದ್ರೆ ಬೇಗ ಹುಟ್ತಾರೆ, ಬೇಗ ಕೆಲಸಗಳು ನಡೆಯುತ್ತೆ, ಬೇಗ ಬೆಳೀತಾ ಇದ್ದೀವಿ. ಇನ್ನು ಕೆಲವ್ರು ಹೇಳ್ತಾರೆ ನೋಡಿ, ಚಿಕನ್ನು 3 ತಿಂಗಳಲ್ಲಿ ಬೆಳೆಸ್ಬಿಡ್ತಾರಂತೆ ಇಂಜೆಕ್ಷನ್ ಹಾಕಿಸಿ. ಆ ಥರ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಸೊ ಚಿಕ್ಕದನ್ನು ದೊಡ್ಡದು ಮಾಡಿಬಿಡ್ತಾರೆ. 3 ವಾರದಲ್ಲೇ ಮೊಟ್ಟೆನ ಮರಿ ಮಾಡಿ ದೊಡ್ಡದು ಮಾಡಿಬಿಡ್ತಾರೆ. ಸೊ ಎವ್ರಿಥಿಂಗ್ ಈಸ್ ರನ್ನಿಂಗ್ ಫಾಸ್ಟ್. ದ ವರ್ಲ್ಡ್ ಈಸ್ ರನ್ನಿಂಗ್ ಫಾಸ್ಟ್. ಬೇಗ ಉಟ್ಬಿಟ್ರು, ಬೇಗ ಬೆಳೆದ್ಬಿಟ್ರು, ಬೇಗ ಓದ್ಬಿಟ್ರು, ಬೇಗ ತಿಂದುಬಿಟ್ರು, ಬೇಗ ಹೋಗಿ ಹಳ್ಳಕ್ಕೆ ಮಲ್ಕೊಂಡ್ಬಿಟ್ರು. ಯಾರಿಗೂ ಜೀವನದಲ್ಲಿ ದೇವರು ಏನಕ್ಕಪ್ಪ ನನಗೆ ಈ ಲೋಕಕ್ಕೆ ಬರೋಕ್ಕೆ ಹೇಳಿದ್ರು, ದೇವರು ನನ್ನ ಮುಖಾಂತರ ಈ ಲೋಕಕ್ಕೆ ಏನು ಮಾಡೋಕ್ಕಿದ್ದಾರೆ,
ವಾಟ್ ಐ ಹ್ಯಾವ್ ಟು ಡೂ ಲಾರ್ಡ್. ದೇವರೇ, ನನ್ನ ಮುಖಾಂತರ ನೀನೇನು ಮಾಡಬೇಕು ಅಂತ ನನ್ನನ್ನು ಈ ಲೋಕದಲ್ಲಿ ಇಟ್ಟಿದ್ಯಾ, ವಾಟ್ ಐ ಹ್ಯಾವ್ ಟು ಡೂ ಅಂತ ನೀವು ಕೇಳಿದ್ರೆ ಮಾತ್ರ ನಿಮ್ಮ ಅಸೈನ್ಮೆಂಟ್ ಗೊತ್ತಾಗುತ್ತೆ. ಇನ್ನೊಂದು ನೋಡಿ, ಇನ್ನೊಂದು ಈ ರೀತಿ ಹೇಳ್ತೀನಿ, ನೀವೇನಕ್ಕೆ ಈ ಲೋಕದಲ್ಲಿ ಇದ್ದೀರಾ ಅಂತ ಈ ಲೋಕದಲ್ಲಿ ನೀವು ಯಾರನ್ನಾದರೂ ಕೇಳಿ, ದೇ ಡೋಂಟ್ ಹ್ಯಾವ್ ಆ್ಯನ್ ಆನ್ಸರ್. ನೀವು ಯಾರಾದರೂ ಹೋಗ್ಬಿಟ್ಟು ಯಾರತ್ತಾದರೂ, ಸರ್ ನಾನು ಯಾಕಿದ್ದೀನಿ, ಮೇಡಮ್ ನಾನು ಯಾಕಿದ್ದೀನಿ, ನೀನು ವೇಸ್ಟಪ್ಪ ಯಾಕೆ ತಾನೇ ಇದ್ದೀವಿ ಅಂದ್ಬಿಡ್ತಾರೆ. ಸೊ ಈ ಇಡೀ ಜಗತ್ತಲ್ಲೇ ನೀವು ಯಾಕಿದ್ದೀರಾ ಅಂತ ಯಾರತ್ತಾದರೂ ಹೋಗಿ ಕೇಳಿದರೆ, ನೋಬಡಿ ಹ್ಯಾವ್ ಆನ್ಸರ್. ಯಾರ ಹತ್ರನೂ ಉತ್ತರ ಇಲ್ಲ ನೀವು ಯಾಕಿದ್ದೀರಾ ಅಂತ. ನಾನೊಂದು ಹೇಳ, ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದವ್ರಿಗೆ ಮಾತ್ರ ಪ್ರಾಡಕ್ಟ್ ಏನಕ್ಕೆ ಅಂತ ಗೊತ್ತಾಗತ್ತೆ. ಓಕೆ ನೋಡಿ, ಇವಾಗ ಈ ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡಿದವ್ರಿಗೆ ಮಾತ್ರ ಈ ಫೋನ್ ಏನಕ್ಕೆ ಅಂತ ಗೊತ್ತಾಗೋದು. ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದವ್ರಿಗೆ ಕಾರ್ ರಿಪೇರಿ ಬಂದರೆ ಗೊತ್ತಾಗೋದು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ. ಸೊ ಮ್ಯಾನುಫ್ಯಾಕ್ಚರ್ ನೋಸ್ ದ ಪ್ರಾಡಕ್ಟ್. ಅದೇ ರೀತಿಯೇ ನೀವು ಯಾರು, ನೀವೇನಕ್ಕೆ ಈ ಲೋಕದಲ್ಲಿ ಇದ್ದೀರಾ ಅಂತ ಮ್ಯಾನುಫ್ಯಾಕ್ಚರ್ ಹತ್ರ ಕೇಳಿದರೆ ಮಾತ್ರ ನಿಮ್ಮ ಉದ್ದೇಶನ ಕರೆಕ್ಟಿಗೆ ಹೇಳೋದು. ಅದಕ್ಕೇ ಇವತ್ತು ಮ್ಯಾನುಫ್ಯಾಕ್ಚರರ್ ಹತ್ರ ಬಂದಿದ್ದೀವಿ, ನಿನ್ನನ್ನು ಸೃಷ್ಟಿ ಮಾಡಿದ್ದ ಆತನ ಹತ್ರ ಬಂದಿದ್ದೀವಿ. ಸೊ ಅವರು ಹೇಳ್ತಾರೆ ಇವತ್ತಿನ ನೀನು ಏನು ಮಾಡಬೇಕು ಅಂತ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೇಸು ಸ್ವಾಮಿ ಒಂದು ಪ್ರೇಯರ್ ಮಾಡ್ತಾರೆ. ಏನು ಪ್ರಾರ್ಥನೆ ಮಾಡ್ತಾರೆ ಇದನ್ನಿಟ್ಟು ಇವತ್ತು ಸ್ಟಾರ್ಟ್ ಮಾಡೋಣ. ಯೋಹಾನನು ಬರೆದ ಪುಸ್ತಕ 17ನೇ ಅಧ್ಯಾಯ 4ನೇ ವಾಕ್ಯ. ದ ಬುಕ್ ಆಫ್ ಜಾನ್ ಚಾಪ್ಟರ್ 17 ವರ್ಸ್ 4. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೇನೆ. ಓಕೆ, ಪಡಿಸಿದ್ದೇನು. ಸೊ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ನೀನು ಈ ಲೋಕದಲ್ಲಿ ನನ್ನನ್ನು ಏನಕ್ಕೆ ಕಳಿಸ್ತೋ ಆ ಕೊಟ್ಟ ಕೆಲಸನ ನಾನು ಮುಗಿಸಿದ್ದೀನಿ ಅಂತ. ನಿನ್ನನ್ನು ದೇವರು ಈ ಲೋಕಕ್ಕೆ ಇಟ್ಟರಲ್ಲ, ಆ ಕೊಟ್ಟ ಕೆಲಸನ ನೀನು ಮುಗಿಸಿದ್ಯಾ ಅಥವಾ ಮುಗ್ಸೋಕ್ಕೆ ರೆಡಿನಾ? ಇವತ್ತಿಂದ ನಾವು ಸ್ಟಾರ್ಟ್ ಮಾಡೋಣ ಅನ್ನೋದೇ ಇವತ್ತಿನ ಸಂದೇಶ. ಸೊ ಆತನು ಕುಂಬಾರನು, ನಾವು ಜೇಡಿ ಮಣ್ಣು. ಸೊ ಒಂದು ಕುಂಬಾರ ಅದನ್ನು ಮಾಡಬೇಕು ಅಂದರೆ ಅವನ ಮೈಂಡಲ್ಲಿ ಒಂದು ನಿಟ್ಟಿನೇ ಮಾಡೋದು. ಅದು ಮಡಿಕೆನ, ಅದು ಸಾಸರ, ಅದು ಕಪ್ಪ, ಗ್ಲಾಸ, ಅವನು ಏನು ಮೈಂಡಲ್ಲಿ ಇಟ್ಟಿರ್ತಾರೋ ಅದನ್ನೇ ಅದನ್ನು ರೂಪಿಸ್ತಾರೆ. ಸೊ ಇವತ್ತು ನಿನ್ನನ್ನು ತಾಯಿನ ಗರ್ಭದಲ್ಲೇ ರೂಪಿಸ್ಬೇಕಾದ್ರೇ ಇದು ಏನಕ್ಕಾಗಿ ಯೂಸ್ ಆಗುತ್ತೆ ಅಂತ ದೇವ್ರ ಮೈಂಡಲ್ಲಿ ಇಟ್ಬಿಟ್ಟೆ ನಿನ್ನನ್ನು ತಾಯಿನ ಗರ್ಭದಲ್ಲೇ ಇಟ್ಟಿದ್ದು. ಸೊ ಆತನು ಕುಂಬಾರನಾಗಿದ್ದರೆ ನಾವೆಲ್ಲ ಯಾರು? ಜೇಡಿ ಮಣ್ಣು. ಆತನು ಶಿಲ್ಪಿ ಆಗಿದ್ದರೆ ನಾವೆಲ್ಲ ಶಿಲೆಗಳು. ಶಿಲೆಯಾದ ನನ್ನ ಮಾರ್ಪಡಿಸಿತು ಯೇಸು ರಕ್ತವು, ಯೇಸು ರಕ್ತವು, ಕ್ರಿಸ್ತೇಸು ರಕ್ತವು, ಅಮೂಲ್ಯವಾದ ರಕ್ತವು, ಯೇಸು ರಕ್ತವು. ಮೊದಲು ಹುಟ್ಟಿದ್ದು ನನ್ನ ಉದ್ದೇಶ, ಆ ಉದ್ದೇಶದ ಹಿಂದೆ ಹುಟ್ಟಿದ್ದು ನಾನು. ಸೊ ಫಸ್ಟ್ ಪರ್ಪಸ್ ದೆನ್ ಯು. ಸೊ ನೀವೆಲ್ಲ ಈ ಲೋಕದಲ್ಲಿ ಕೆಲಸ ಟ್ರೈ ಮಾಡ್ತಾಯಿದ್ದೀರಾ, ತುಂಬ ಆ್ಯಂಬಿಷನ್ಸ್ ಇದೆ, ಚೆನ್ನಾಗಿ ಓದಬೇಕು, ಡಿಗ್ರಿ ಮಾಡಬೇಕು, ನೆಕ್ಸ್ಟ್ ಕೆಲಸ ಟ್ರೈ ಮಾಡ್ತೀರಾ, ಆಮೇಲೆ ಇದಾಗಬೇಕು, ಪೊಲೀಸ್ ಆಗಬೇಕು, ಆಮೇಲೆ ಬಂದ್ಬಿಟ್ಟು IAS ಆಫೀಸರ್ ಆಗಬೇಕು, ಆಮೇಲೆ ಇಂಜಿನಿಯರ್ ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಆಮೇಲೆ ಈ ಕೆಲಸ ನೋಡಬೇಕು, ಪೈಲಟ್ ಆಗಬೇಕು, ಏರ್ ಹೋಸ್ಟರ್ಸ್ ಆಗಬೇಕು, ಎಷ್ಟೋ ಆಸೆಗಳಿದೆ. ಬಟ್ ಇಫ್ ದೇರ್ ಈಸ್ ನೋ ಪರ್ಪಸ್ ಇನ್ ಯುವರ್ ಲೈಫ್, ಹೋಯ್ತು ಲೈಫ್. ಆದರೆ ಎಲ್ಲನೂ ಮಾಡಿ ಜೀವನದಲ್ಲಿ ಸಕ್ಸಸ್ ಆಗಿ ಯಶಸ್ವಿಯಾಗಿ ಇರ್ಬೋದು. ದೇವರು ನಿನ್ನನ್ನು ಏನಕ್ಕಾಗಿ ಲೋಕದಲ್ಲಿ ಇಟ್ಟರು ಅನ್ನೋದು ಗೊತ್ತಿಲ್ಲ ಅಂದರೆ ನೀನೇನೇ ಓದಿದ್ರು, ಏನೇ ಕೆಲಸ ಮಾಡಿದ್ರು, ಎಷ್ಟೇ ಕೋಟಿ ಇದ್ದರೂ ಲೈಫ್ ಹೋಯಿತು. ಸೊ ಇವತ್ತು ದೇವರ ಉದ್ದೇಶ ಏನು ನೋಡಿ. ಯೇಸು ಸ್ವಾಮಿ ಏನು ಹೇಳ್ತಾರೆ? I glorified you on earth by completing down the last detail what you assigned me to do. You ask Lord, what is my assignment on this earth? ದೇವರೇ, ನನ್ನ ಕೆಲಸ ಏನು ಈ ಲೋಕದಲ್ಲಿ? ಎಲ್ಲರೂ ಹೇಳಿ, Lord, what is my assignment in this world? Oh,
ಸೊ ನಾನು ಏನಕ್ಕಿದ್ದೀನಿ, ನನ್ನ ಲೈಫ್ ಏನಕ್ಕೆ ಅಂದರೆ ಯು ಶುಡ್ ಕಮ್ ಟು ದ ಮ್ಯಾನುಫ್ಯಾಕ್ಚರರ್. ಸೊ ಸೃಷ್ಟಿ ಮಾಡಿದಂಥವ್ರಿಗೆ ಮಾತ್ರನೇ ಗೊತ್ತು ನೀನು ಏನಕ್ಕಾಗಿ ದೇವ್ರು ಸೃಷ್ಟಿ ಮಾಡಿದ್ರು ಅಂತ. ಎಲ್ಲರೂ ಲೋಕದಲ್ಲಿ ಹೆಂಗಾದರೂ ಜೀವನ ನಡೆಸಬೇಕು ಅಂತ ಹುಡುಕಾಡ್ತಾ ಇದ್ದಾರೆ. ಆದರೆ ನಾನು ನೀವು ಏನಕ್ಕೆ ಹುಡುಕಾಡಬೇಕು ಗೊತ್ತಾ? ದೇವ್ರು ನನ್ನನ್ನು ಈ ಲೋಕಕ್ಕೆ ಏನಕ್ಕೆ ಇಟ್ಟರು ಅದನ್ನು ನಾವು ತಿಳ್ಕೊಬೇಕು. ಅದಕ್ಕಾಗಿ ನಾವು ಓಡಾಡ್ತಾ ಇದ್ದೀವಿ, ಅದಕ್ಕಾಗಿ ನಾವು ಹೋರಾಡ್ತಾ ಇದ್ದೀವಿ. ಎಲ್ಲರಿಗೂ ಈ ಲೋಕದಲ್ಲಿ ಏನು ಗೊತ್ತಾ, ಕಷ್ಟಪಟ್ಟು ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು, ಆಮೇಲೆ ಊಟ ಮಾಡಬೇಕು. ಯಾಕಂದರೆ ಹೊಟ್ಟೆಯೇ ಅವರ ದೇವರು. ಫಿಲಿಪಿಯರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 19ನೇ ವಾಕ್ಯ. ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 3 ವರ್ಸ್ 19. ಹೊಟ್ಟೆಯೇ ಅವರ ದೇವರು. ಹೊಟ್ಟೆಯೇ ಅವ್ರಿಗೆ ದೇವರು. ನನಗೆ ಹಂಗಲ್ಲ, ನನಗೆ ಹೊಟ್ಟೆನೇ ದೇವರಲ್ಲ. ಏನೋ ತಿನ್ಬೇಕು ಪಾಸ್ಟರ್, ಹೊಟ್ಟೆ ತುಂಬ ಊಟ ಮಾಡಬೇಕು. ನಿನಗೆ ಹೊಟ್ಟೆನ ದೇವರು. ಇದು ಬಿಟ್ಟು ಬೇರೆ ಏನೋ ದೇವರು ನಿನ್ನ ಲೈಫಲ್ಲಿ ಒಂದು ಇಟ್ಟಿದ್ದಾರೆ. ಅದನ್ನು ತಿಳ್ಕೊಳ್ಳೋದಕ್ಕೆ ನಾವು ಈ ದಿನ ಅರ್ಥಕೊಳ್ಳೋದಕ್ಕೆ ಇವತ್ತು ನಾವು ಬಂದಿದ್ದೀವಿ. ನೋಡಿ, ನಾಳೆ ಏನು ಊಟ ಮಾಡಬೇಕು, ಏನು ಕೆಲಸ ಹುಡುಕಬೇಕು, ಏನು ಕೆಲಸ ಮಾಡಬೇಕು, ನಾಳೆ ಹೆಂಗೆ ನನ್ನ ಫ್ಯೂಚರು, ಇದೆಲ್ಲನೂ ಯಾರು ತವಕ ಪಡ್ತಾರಂತೆ? ಅಜ್ಞಾನಿಗಳು ತವಕ ಪಡ್ತಾರಂತೆ, ನಾನು ನೀವು ಅಲ್ಲ. ಮತ್ತಾಯನ ಬರೆದ ಪುಸ್ತಕ 6ನೇ ಅಧ್ಯಾಯ 32ನೇ ವಾಕ್ಯ ಓದಿ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 32. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. ಇವುಗಳೆಲ್ಲ ಬೇಕು. ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡ್ತಾರಂತೆ. 25. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಕುಡಿಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು, ಏನು ಹೊತ್ಕೊಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಅಷ್ಟೇ. ಇದೆಲ್ಲ ಯಾರ ಬಗ್ಗೆ, ಯಾರಿಗೆ ಚಿಂತೆ ಅಂತೆ? ದೇವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಇದೆಲ್ಲ ಚಿಂತೆ. ದೇವ್ರ ಬಗ್ಗೆ ಗೊತ್ತಿರೋರಿಗೆ ದೇವ್ರ ಚಿತ್ತನ ಏನು ಮಾಡಬೇಕು ಅನ್ನೋ ಚಿಂತೆ ಇರಬೇಕು. ಸೊ ಏನು ಊಟ ಮಾಡಬೇಕು, ಗಾಡ್ ನೋಸ್. ನಾಳೆ ಏನು ಜಾಬಲ್ಲಿ ಇರಬೇಕು, ಗಾಡ್ ನೋಸ್. ನಾಳೆ ಏನು ಊಟ ಮಾಡಬೇಕು, ಗಾಡ್ ನೋಸ್. ನಾಳೆ ನೀನು ಯಾವ ಥರ ಬಟ್ಟೆ ಹಾಕ್ಬೇಕು, ಗಾಡ್ ನೋಸ್. ನೀನು ನಾಳೆ ಯಾವ ಮನೆ ಬೇಕು, ಗಾಡ್ ನೋಸ್. ವೆನ್ ಯು ಅಕಂಪ್ಲಿಷ್ ದ ಪರ್ಪಸ್ ಆಫ್ ಗಾಡ್, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಗಿವನ್ ಟು ಯು. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿಯೂ ತವಕ ಪಡ್ರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ನೀವೇನೇನು ಬೇಕು ಅಂತ ಕೇಳಿದ್ರಲ್ಲ, ಒಳ್ಳೆ ಕೆಲಸ ಬೇಕು, ಜಾಬ್ ಬೇಕು, ಫೈನಾನ್ಸ್ ಬೇಕು, ಗಾಡಿ ಬೇಕು, ಮನೆ ಬೇಕು, ಅದೆಲ್ಲ ಕಿಂಗ್ಡಮ್ ಒಳಗಡೆ ಇದೆ ಅಂತೆ. ಓ ಮೈ ಗಾಡ್. ಸೊ ಇವತ್ತು ನಿನ್ನ ಮೇನ್ ಉದ್ದೇಶ ಏನು ಗೊತ್ತಾ? ಲಾರ್ಡ್, ವಾಟ್ ಐ ಹ್ಯಾವ್ ಟು ಡೂ. ನಿನ್ನ ರಾಜ್ಯಕ್ಕಾಗಿ ನಾನು ಏನು ಮಾಡಬೇಕು, ಇದೊಂದು ಕ್ವಶನ್ ಮಾತ್ರನೇ ನಿಮಗಿರಬೇಕು. ನಾಳೆ ಏನು ಕೆಲಸ ಹುಡಬೇಕು, ನಾಳೆ ಎಲ್ಲಿ ನಮ್ಮ ಮನೆ, ನನಗೆ ಫ್ಯೂಚರ್ ಹೆಂಗೆ, ನಾಳೆ ಹೆಂಗೆ ಅಂತ ನೀನು ಯೋಚನೆನೇ ಮಾಡಬಾರ್ದು. ನಾನು ದೇವ್ರಿಗಾಗಿ ಏನು ಮಾಡಬೇಕು ಅಂತ ಒಂದು ಯೋಚನೆ ಒಳಗಡೆ ಇದ್ಬಿಟ್ರೆ ಮಿಕ್ಕಿದೆಲ್ಲ ದೇವ್ರು ನೋಡ್ಕೊಂಡ್ಬಿಡ್ತಾನೆ. ಅಪೊಸ್ತಲರಿಗೆ ಬರೆದ ಪುಸ್ತಕ 9ನೇ ಅಧ್ಯಾಯ 3ನೇ ವಾಕ್ಯದಿಂದ ಕೆಲವೊಂದು ಕಾರ್ಯಗಳನ್ನು ಓದೋಣ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 9 ಫ್ರಮ್ ವರ್ಸ್ 3. ಸೊ ಈ ಟ್ರೆಂಬ್ಲಿಂಗ್ ಆ್ಯಂಡ್ ಅಸ್ಟಾನಿಶ್ ಸೆಡ್, ಲಾರ್ಡ್, what do you want me to do? Lord, what do you want me to do? ಈಗ ಇವನು ಯಾರ ಹತ್ರ ಕೇಳ್ತಾನೆ? ಮ್ಯಾನುಫ್ಯಾಕ್ಚರರ್ ಹತ್ರ ಬಂದ್ಬಿಟ್ಟ. ಈಗ ಹೇಳ್ತಾನೆ, ಲಾರ್ಡ್, ವಾಟ್ ಯು ವಾಂಟ್ ಮೀ ಟು ಡೂ? ದೆನ್ ದ ಲಾರ್ಡ್ ಸೆಡ್ ಹಿಮ್, ಅರೈಸ್ ಆ್ಯಂಡ್ ಗೋ ಇನ್ ಟು ದ ಸಿಟಿ, ಯು ವಿಲ್ ಬಿ ಟೋಲ್ಡ್ ವಾಟ್ ಯು ಮಸ್ಟ್ ಡೂ. ದೆನ್ ದ ಲಾರ್ಡ್ ಸೆಡ್ ಟು ಹಿಮ್, ಗೋ ಟು ಎಲ್ರೋಯಿ ಚರ್ಚ್ ಆ್ಯಂಡ್ ಯು ವಿಲ್ ಬಿ ಟೋಲ್ಡ್ ವಾಟ್ ಯು ಮಸ್ಟ್ ಡೂ. You go to Pastor Philip Babu. Arise and go to Pastor Philip Babu, and you will be told what you have to do. Praise the Lord. Hallelujah. ನೋಡಿ, ಈಗ ಪೌಲನಿಗೆ ದೇವರೊಂದಿಗೆ ಒಂದು ಎನ್ಕೌಂಟರ್ ಆಗ್ತೈತೆ. ಇಲ್ಲಿಂದನೇ ಇವನ್ ಲೈಫ್ ಟರ್ನ್ ಔಟ್ ಆಗ್ತಾಯಿದೆ. ಪೌಲನೇನು ಸಂಡೇ ಸ್ಕೂಲಿಂದ ಬರಲಿಲ್ಲ, ಚಿಕ್ಕ ವಯಸ್ಸಿಂದನೇ ಇವನು ಭಯಂಕರ ಚರ್ಚ್ಗಳನ್ನ ಹೊಡೆಯೋದು ಹಂಗಿಂದ. ವೆನ್ he met Jesus, when he encountered with God, his life turned. ಯಾವತ್ತು ನೀನು ದೇವರೊಂದಿಗೆ ಒಂದು ಎನ್ಕೌಂಟರ್ ಆಗುತ್ತೋ, ನೀನು ಯಾವಾಗ ಯೇಸು ಸ್ವಾಮಿ ನಂಬ್ತೀಯೋ ಆವಾಗಿಂದನೇ ನಿನಗೆ ರಿಯಲ್ ಲೈಫೇ ಸ್ಟಾರ್ಟ್. ನೋಡಿ, ಇಲ್ಲಿ ಪೌಲನ ಜೀವಿತ ಸ್ಟಾರ್ಟ್ ಆಗಿದೆ ಹೆಂಗೆ ಗೊತ್ತಾ? ವೆನ್ ಈ ಮೆಟ್ ಗಾಡ್, ವೆನ್ ಈ ಮೆಟ್ ದ ಮ್ಯಾನುಫ್ಯಾಕ್ಚರರ್, ಅಲ್ಲಿಂದನೇ ಪೌಲನ ಲೈಫು ಚರಿತ್ರೆ ಎಲ್ಲ ಚೇಂಜ್ ಆಗೋಯ್ತು. ಆ ಟೈಮಿಂದ ಪೌಲ್ ವಾಸ್ ಯೂಸ್ಡ್ ಮೈಟಿಲಿ ಬೈ ಗಾಡ್. ಒನ್ ಎನ್ಕೌಂಟರ್ ವಿತ್ ಗಾಡ್. ಈಗ ಇವನು ಇಲ್ಲಿವರೆಗೂ ಸ್ಕ್ರ್ಯಾಪ್ ಆಗಿ ಸುತ್ತಾ ಇದ್ದ. He was waste. He was breaking the churches.
ಉದ್ದೇಶ ಇಲ್ಲ, ಏನು ಮಾಡ್ತಾ ಇದ್ದೇನೆ ಗೊತ್ತಿಲ್ಲ. ಬಟ್ ವೆನ್ ಹಿ ಮೆಟ್ ಜೀಸಸ್, ವೆನ್ ಹಿ ಮೆಟ್ ಗಾಡ್, ವೆನ್ ಹಿ ಮೆಟ್ ಮ್ಯಾನುಫ್ಯಾಕ್ಚರರ್, ಎವ್ರಿಥಿಂಗ್ ಚೇಂಜ್ಡ್. ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಯಿತು. ನನ್ನ ಲೈಫಲ್ಲೂ ಅಷ್ಟೇ. ಯಾವಾಗ ನಾನು ದೇವ್ರ ಹತ್ರ ಬಂದನೋ ಆವಾಗಲಿಂದನೇ ನನ್ನ ಲೈಫ್ ಪರ್ಪಸ್ ಏನು, ಉದ್ದೇಶ ಏನು, ನಾನು ಏನಕ್ಕಾಗಿ ದೇವ್ರು ಇಟ್ಟಿದ್ದಾರೆ, ಎಲ್ಲ ನನ್ನ ಲೈಫೇ ಟರ್ನ್ ಔಟ್ ಆಗಿದ್ದು ಯಾವಾಗ ಗೊತ್ತಾ? ಯಾವಾಗ ದೇವ್ರ ಹತ್ರ ಬಂದನೋ ಆವಾಗಿಂದನೇ ಎಲ್ಲ ಚೇಂಜ್ ಆಯಿತು. ಇವತ್ತು ನೀವು ದೇವ್ರನ್ನ ನಂಬಿದ್ದೀರಾ, ದೇವ್ರ ಹತ್ರ ಬಂದಿದ್ದೀರಲ್ವ? ಇವತ್ತು ದೇವ್ರ ಹತ್ರ ಕೇಳಿ, ಲಾರ್ಡ್ ವಾಟ್ ಐ ಹ್ಯಾವ್ ಟು ಡೂ, ಲಾರ್ಡ್ ವಾಟ್ ಐ ಹ್ಯಾವ್ ಟು ಡೂ. ದೇವರೇ ನಾನು ಏನು ಮಾಡಬೇಕಪ್ಪ, ನನಗೆ ಕಳಿಸ್ಕೊಡು, ನಾನೇನು ಮಾಡಬೇಕು, ಐ ಆಮ್ ರೆಡಿ ಟು ಡೂ ಯುವರ್ ವಿಲ್. ಆ ಥರ ನೀನು ದೇವ್ರಿಗೆ ನಿನ್ನ ಲೈಫನ್ನು ಒಪ್ಪಿಸ್ಕೊಟ್ಬಿಟ್ರೆ, ಪೌಲನ ಲೈಫ್ ನೋಡಿದಾಗ ಎಲ್ಲರೂ ಚೀತು ಅಂತ ಇದ್ರು, ಎಲ್ಲರೂ ನೋಡಿದ್ರೆ ಭಯ ಪಡ್ತಾಯಿದ್ರು, ಅಯ್ಯೋ ಇವನು ಯಾವಾಗ ಸಾಯ್ತಾನೋ ಅಂತ ಹೇಳ್ತಾಯಿದ್ರು. ಆದರೆ ಯಾವಾಗ ಇವನು ದೇವ್ರ ಹತ್ರ ಎನ್ಕೌಂಟರ್ ಆಯಿತು, ಪೌಲ್ ವಾಸ್ ದ ಮಿನಿಸ್ಟರ್ ಆಫ್ ಗಾಡ್. ಇವತ್ತು ನಾವು ಓದ್ತಾ ಇರೋ ನ್ಯೂ ಟೆಸ್ಟ್ಮೆಂಟ್ ಎಲ್ಲ ರಿಟನ್ ಬೈ ಪೌಲ್. ಸೊ ನಿಮ್ಮ ಲೈಫು ಅಷ್ಟೇ. ಎಲ್ಲಿಂದ ಸ್ಟಾರ್ಟ್ ಆಗೋದು ಗೊತ್ತಾ? ಫ್ರಮ್ ಗಾಡ್. ಯುವರ್ ಲೈಫ್ ಬಿಗಿನ್ಸ್ ಫ್ರಮ್ ಗಾಡ್. ಕೊಲೊಸ್ಸೆ ಅವ್ರಿಗೆ ಬರೆದ ಪುಸ್ತಕ 1:16. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವು, ಎಲ್ಲವೂ ಆತನಿಂದನೇ, ಎಲ್ಲವೂ ಆತನಿಗಾಗಿಯೇ. ದೇವರು ನಿನ್ನನ್ನು ಸೃಷ್ಟಿ ಮಾಡಿರೋದು ಆತನಿಗಾಗಿಯೇ. ಮೆಸೇಜ್ ಟ್ರಾನ್ಸ್ಲೇಷನ್. ಎವ್ರಿಥಿಂಗ್ ಸ್ಟಾರ್ಟೆಡ್ ಫ್ರಮ್ ಹಿಮ್. ಇಫ್ ಯು ವಾಂಟ್ ಟು ಸ್ಟಾರ್ಟ್ ಯುವರ್ ಲೈಫ್, ಸ್ಟಾರ್ಟ್ ಫ್ರಮ್ ಹಿಮ್. If you want to find out your purpose, start from him. So every purpose, ಎಲ್ಲ ದೇವರ ಉದ್ದೇಶ, ದೇವರ ಪ್ಲ್ಯಾನು ಏನು ಅನ್ನೋದು ಅಲ್ಲಿಂದನೇ ನಿನಗೆ ಗೊತ್ತಾಗೋದು. ಸೊ ಈ ವಾಕ್ಯನ ಕೇಳ್ತಾ ನಿನ್ನ ಲೈಫ್ ಏನು, ನಿನ್ನ ಎಲ್ಲಿ ದೇವ್ರು ಕರ್ಕೊಂಡು ಹೋಗ್ಬೇಕು, ದೇವ್ರು ನಿನ್ನ ಲೋಕಕ್ಕೆ ಏನಕ್ಕಾಗಿ ಇಟ್ಟು. ನೋಡಿ ದೇವ್ರ ವಾಕ್ಯ ಹೇಳುತ್ತೆ ಗೊತ್ತಾ? ಯು ಆರ್ ದ ಸಾಲ್ಟ್ ಆಫ್ ದಿಸ್ ವರ್ಲ್ಡ್. ಈ ಲೋಕಕ್ಕೆ ನೀನು ಉಪ್ಪಾಗಿದ್ಯಾ. ನೋಡಿ ಈ ಲೋಕ ಎಲ್ಲ ಅಡುಗೆ ಬಿರಿಯಾನಿ ಇದ್ದಂಗೆ. ಈ ಲೋಕ ಕೆಲಸ ಸಾಫ್ಟ್ವೇರ್ ಇಂಜಿನಿಯರಿಂಗು, ಪೈಲಟು, ಏರ್ ಹೋಸ್ಟರ್ಸು, ಎಲ್ಲ MLA, ಅದು ಇದು, ಏನು ಪೊಲೀಸ್ ಆಫೀಸರು, IAS ಆಫೀಸರು, DGP, ಏನೇ ಆದ್ರೂ ಕಮಿಷನರು, ಎಲ್ಲನೂ ಯಾವ ಥರ ಬಿರಿಯಾನಿ ಇದ್ದಂಗೆ. ಎಲ್ಲರೂ ಹೇಳಿ. ಆದರೆ ನಾನು ನೀನು ಉಪ್ಪಾಗಿದ್ದೀವಿ. ಏನೇ ಬಿರಿಯಾನಿ ಇದ್ದರೂ ಅದಕ್ಕೆ ಉಪ್ಪಿಲ್ಲ ಅಂದರೆ ಎಲ್ಲ ವೇಸ್ಟು. ಈ ಲೋಕ ಒಂದು ಬಿರಿಯಾನಿ ಇದ್ದಂಗೆ, ಅದರ ಒಳಗಡೆ ನಾನು ನೀನು ಇಲ್ಲ ಅಂದರೆ ಹೋಲ್ ವರ್ಲ್ಡ್ ಇಸ್ ವೇಸ್ಟ್. ಓ ಮೈ ಗಾಡ್. ಅದಕ್ಕೆ ದೇವ್ರು ಹೇಳ್ತಾರೆ, ಈ ಲೋಕಕ್ಕೆ ನೀನು ಉಪ್ಪಾಗಿದ್ಯಾ. ಓ ಮೈ ಗಾಡ್. ಇಷ್ಟು ಉಪ್ಪುದು ಕ್ವಾಂಟಿಟಿ ಏನ್ರಿ? 1 kg ಉಪ್ಪು ಹಾಕ್ತಾರೆ ಅಡುಗೆಗೆ, ಒಂದೇ 1 ಸ್ಪೂನು. ಅನ್ನೋ ಥರ ಇರುತ್ತೆ. ಈ ರಾಮಮೂರ್ತಿ ನಗರಿಗೆ ನಾನು ನೀನು 1 ಸ್ಪೂನ್ ಉಪ್ಪಿದ್ದಂಗೆ. ಅದಕ್ಕೆ ಹಾಕಿದ್ರೆ ಮಾತ್ರನೇ ಟೇಸ್ಟ್ ಬರೋದು. ಕರ್ನಾಟಕಕ್ಕೆ ನಾನು ನೀನು ಉಪ್ಪಿದ್ದಂಗೆ. ಎಲ್ಲ ಇದ್ರೂ ನಾನು ನೀವು ಇದ್ರೇನೆ ಅನ್ನೋ ಥರ ಇರೋದು. ಓ ಮೈ ಗಾಡ್. ವಿಲಾಸ್ ಗಾಡ್. ದೇವರೇ, ಇದನ್ನು ಟೇಸ್ಟ್ಫುಲ್ಲಾಗಿ ಮಾಡೋದಕ್ಕೆ ನನ್ನನ್ನು ಯೂಸ್ ಮಾಡು. ಯೂಸ್ ಮಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಸೊ ಬೈಬಲ್ ಹೇಳುತ್ತೆ, ಎವ್ರಿಥಿಂಗ್ ವಾಸ್ ಕ್ರಿಯೇಟೆಡ್ ಥ್ರೂ ಹಿಮ್ ಆ್ಯಂಡ್ ಫಾರ್ ಹಿಮ್. ಯು ಆರ್ ಕ್ರಿಯೇಟೆಡ್. ಹೂ ಕ್ರಿಯೇಟೆಡ್ ಯು? ಹೂ ಕ್ರಿಯೇಟೆಡ್ ಯು? ಎಲ್ಲರೂ ಹೇಳಿ, ಹೂ ಕ್ರಿಯೇಟೆಡ್ ಯು? ಎವ್ರಿಥಿಂಗ್ ವಾಸ್ ಕ್ರಿಯೇಟೆಡ್ ಥ್ರೂ ಹಿಮ್ ಆ್ಯಂಡ್ ದೇವರಿಂದ ಸೃಷ್ಟಿಸಲ್ಪಟ್ಟೆವು, ದೇವ್ರಿಗಾಗಿ ಮಾತ್ರನೇ. ಸೊ ದೇವ್ರಿಗಾಗಿ ಅನ್ನೋದು ನಂದು ಲೈಫಲ್ಲಿ, ನಿನ್ನ ಲೈಫಲ್ಲಿ ಗಾಡ್ ಅನ್ನೋದು ಒಬ್ಬರು ಬಂದ್ಬಿಟ್ರೆ ನಿನ್ನ ಲೈಫು ಸೂಪರಾಗಿರುತ್ತೆ, ವಾವ್ ಅನ್ನೋ ಥರ ಇರುತ್ತೆ. ಸೊ ವಿತೌಟ್ ಗಾಡ್, ಉಪ್ಪಿಲ್ಲದೆ ಇರೋ ಥರ ಬಿರಿಯಾನಿ ಇದ್ದಂಗೆ, ಎವ್ರಿಥಿಂಗ್ ಈಸ್ ವೇಸ್ಟ್. ಸೊ ಇವು ದೇವ್ರ ಹತ್ರ ನೀವು ಕೇಳಬೇಕು. ನೋಡಿ, ಯಾವಾಗ ದೇವ್ರಿಗಾಗಿ ಏನಾದರೂ ಮಾಡಬೇಕು, ಪಾಸ್ಟರ್ ನಾನು ದೇವ್ರಿಗಾಗಿ ಏನಾದರೂ ಮಾಡಬೇಕು, ಏನು ಮಾಡೋದು ಅಂತ ಗೊತ್ತಿಲ್ಲ, ನಾನೇನು ಹೇಳ್ತೀನಿ ಗೊತ್ತಾ? ನೀನು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಮಿಕ್ಕಿ ದೇವ್ರು ಮಾಡ್ತಾರೆ. ನೀವೇನಾದರೂ ದೇವ್ರಿಗಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ದೇವ್ರು ಆಗಲೇ ನಿನಗಾಗಿ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಬಿಡ್ತಾರೆ. ಏನಾದರೂ ದೇವ್ರಿಗೆ ಮಾಡೋಣ ಅಂತ ನೀನು ಯೋಚನೆ ಮಾಡಿ, ದೇವ್ರು ನಿನಗೆ ಏನು ಮಾಡೋಣ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ ಯೋಚನೆ ಮಾಡೋದನ್ನು. ಅದಕ್ಕೊಂದು 2 ವಾಕ್ಯ ಇದೆ, ಅದನ್ನು ಓದೋಣ ಬನ್ನಿ ಸೂಪರಾಗಿ. 2 ಸಾಮ್ಯೇಲನ ಬರೆದ ಪುಸ್ತಕ 7ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ
ನೋಡು, ನಾನು ದೇವದಾರು ಮರದ ಮನೆಗಳಲ್ಲಿ ವಾಸವಾಗಿದ್ದೇನೆ, ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ಸರಿ, ಈಗ ಇವನೇನು ಹೇಳ್ತಾನೆ? ನಾನು ದೇವರಿಗೆ ಆಗಿ ಒಂದು ಆಲಯ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾನೆ ದಾವಿದನ್. ಓಕೆನಾ? 5ನೇ ವಾಕ್ಯ. ದಾವಿದನ್ ಪ್ಲಾನ್ ಏನು? ಮನೆ ಕಟ್ಟಬೇಕು, ದೇವ್ರಿಗೆ ಮನೆ ಕಟ್ಟಬೇಕು ಅಂತ. ಎಲ್ಲರೂ ಹೇಳಿ. ಇವನು ಯೋಚನೆ ಎಲ್ಲ ದೇವ್ರಿಗೆ ಏನು ಮಾಡಲಿ? ಈಗ ದೇವ್ರು ಏನು ಯೋಚನೆ ಮಾಡ್ತಾರೆ ಗೊತ್ತಾ? 11ನೇ ವಾಕ್ಯ 11. ಚೆನ್ನಾಗಿ ಗಮನಿಸಿ, ಎಲ್ಲರೂ ಗಮನಿಸಿ. ಆಲ್ಸೋ ದ ಲಾರ್ಡ್ ಟೆಲ್ಸ್ ಯು ದಟ್ ಹಿ ವಿಲ್ ಮೇಕ್ ಯು ಎ ಹೌಸ್. ಇವಾಗ ಇವನೇನು ಹೇಳ್ತಾವನೆ? ಐ ಹ್ಯಾವ್ ಟು ಬಿಲ್ಡ್ ಎ ಹೌಸ್. ಇವಾಗ ದೇವ್ರು ಏನು ಹೇಳ್ತಾವ್ರೆ? ಐ ಹ್ಯಾವ್ ಟು ಬಿಲ್ಡ್ ಎ ಹೌಸ್. ವೆನ್ ಯು ಸ್ಟಾರ್ಟ್ ಬಿಲ್ಡಿಂಗ್ ದ ಹೌಸ್, ಗಾಡ್ ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಹೌಸ್. ದಾವಿದನು ದೇವ್ರ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾನೆ. ದೇವ್ರು ಏನು ಹೇಳ್ತಾರೆ ಗೊತ್ತಾ? ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ. ಕನ್ನಡದಲ್ಲಿ ಏನು ಹೇಳ್ತಾರೆ? ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನು. ಇದಕ್ಕಿಂತ ಮುಂಚೆ ದಾವಿದನ್ ಏನು ಹೇಳ್ತಾನೆ? ನಾನು ದೇವ್ರಿಗಾಗಿ ಮನೆ ಕಟ್ತೀನಿ ಅಂತ. ಈಗ ದೇವ್ರು ಏನು ಹೇಳ್ತಾರೆ? ನಾನು ಇವನಿಗಾಗಿ ಮನೆ ಕಟ್ತೀನಿ. ಇಬ್ಬರು ಪೋಟಾಪೋಟಿ ಅಲ್ಲ ಅವರೇ, ಇಬ್ಬರು ಕಾಂಪಿಟೇಷನ್. ಇವನು ನಾನು ದೇವ್ರು ಕಟ್ಟಬೇಕು, ದೇವ್ರು ಹೇಳ್ತಾರೆ ಇಲ್ಲ ನಾನು ನಿನಗೆ ಕಟ್ತೀನಿ ಅಂತ. ದೇವ್ರೆ ನಾನೇನಾದರೂ ಮಾಡಬೇಕು ಅಂತ ನೀವು. ದೇವ್ರೇನು ಹೇಳ್ತಾರೆ ಗೊತ್ತಾ? ನಾನು ಇವನಿಗಾಗಿ ಏನಾದರೂ ಮಾಡಬೇಕು ಅಂತ ದೇವರು. ದೇವ್ರೆ ನಾನು ಕೊಡಬೇಕು ಅಂತ ನೀವು. ದೇವ್ರು ಇವನಿಗೆ ನಾನು ಎಷ್ಟು ಕೊಡಲಿ ಅಂತ ಅವರು. ದೇವ್ರೆ ನಾನೇನು ಮಿನಿಸ್ಟ್ರಿ ಮಾಡಲಿ ಅಂತ ನೀವು. ದೇವ್ರು ಇವನ್ನ ಹೆಂಗೆ ಲಿಫ್ಟ್ ಮಾಡೋದು ಅಂತ ದೇವರು. ಇದೇ ರೀ ಬೈಬಲ್. ವೆನ್ ಯು ಸ್ಟಾರ್ಟ್ ಥಿಂಕಿಂಗ್ ಟು ಪ್ಲ್ಯಾನ್ ಟು ಬಿಲ್ಡ್ ದ ಹೌಸ್, ಗಾಡ್ ವಿಲ್ ಸ್ಟಾರ್ಟ್ ಥಿಂಕ್ ಟು ಬಿಲ್ಡ್ ಯುವರ್ ಹೌಸ್. ದಿಸ್ ಈಸ್ ದ ಪರ್ಪಸ್ ಆಫ್ ಗಾಡ್. ಇದೇ ದೇವರ ಚಿತ್ತ. ಸೊ ಇವತ್ತು ದೇವರ ಹತ್ರ ಕೇಳಿ, ಲಾರ್ಡ್ ವಾಟ್ ಐ ವಾಂಟ್ ಟು ಡೂ. ದೇವರೇ ನಾನು ಏನಾದರೂ ಒಂದು ಮಾಡಬೇಕಪ್ಪ. ಇವತ್ತು ಈ ಪ್ರಸಂಗದಲ್ಲಿ ದೇವರಿಗೆ ಏನಾದರೂ ಮಾಡಬೇಕು ಅಂತ ಈ ಪ್ರಸಂಗದಲ್ಲಿ ನಿನಗೆ ಆಸೆನ ದೇವರು ಇನ್ನೂ ಹೆಚ್ಚಾಗಿ ಕೊಡಲಿ. ಫಸ್ಟ್ ಸಾಮ್ಯುಯೇಲ್ ಚಾಪ್ಟರ್ 17 41 41ರಿಂದ ಓದಿ. 1 ಸಾಮ್ಯುಯೇಲ್ ಬರೆದ ಪುಸ್ತಕ 17ನೇ ಅಧ್ಯಾಯ 41ರಿಂದ ಈಗ 46. ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ದಾವೀದನು ಏನು ಹೇಳ್ತಾನೆ? ನಾನು ಇವತ್ತು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಷ್ಟ್ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ಇದರಿಂದ ಏನಕ್ಕೆ ಇವನು ಇದೆಲ್ಲ ಮಾಡಬೇಕು ಅಂತ ಹೋದ? ಏನಕ್ಕೆ ಇದೆಲ್ಲ ನೋಡಿ, ಇವತ್ತು ನಾನು ನಿನ್ನ ತಲೆಯನ್ನು ಎತ್ತುತ್ತೀನಿ, ತಲೆಯನ್ನು ತುಳಿತೀನಿ, ಎಲ್ಲ ನೀನು ಏನು ಇಲ್ದಿರೆ ಮಾಡ್ತೀನಿ. ಇದೆಲ್ಲ ಮಾಡಿಬಿಟ್ಟು ಏನು ಹೇಳ್ತಾನೆ ಗೊತ್ತಾ? ಇದರಿಂದ ಇಸ್ರಾಯೇಲ್ಯರೊಳಗೆ ದೇವರಿರುತ್ತಾನೆಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವುದು. ಸೊ ಹಿ ವಾಂಟೆಡ್ ಟು ಶೋ ಈಸ್ ಗಾಡ್ ಟು ದಿಸ್ ಅರ್ತ್. ದಾವೀದನು ಏನಕ್ಕೆ ಇದೆಲ್ಲ ಫೈಟ್ ಮಾಡಿದ್ದು? ಗೋಲಿಯಾತ್ ಹತ್ರ. ಗೋಲಿಯಾತನ ಹತ್ರ ಯಾಕ್ರಿ ಫೈಟ್ ಮಾಡ್ದ? ದೇವ್ರನ್ನ ಮೇಲಕ್ಕೆ ಇಟ್ಟು ಮಾಡ್ತಾನೆ. ಸೊ ಮೇಲಕ್ಕೆ ಹೋಗಿದ್ಯಾರು? ದೇವರ ದಾವೀದ ಈ ಇನ್ಸಿಡೆಂಟ್ ಆಗಿದ್ಮೇಲೆ. ಸೊ ಇವನು ದೇವ್ರನ್ನ ಮೇಲಕ್ಕೆ ತಗೊಂಬರ್ಬೇಕು ಅಂತ ಪ್ಲಾನ್ ಮಾಡ್ದ. ಆದರೆ ಈ ಇನ್ಸಿಡೆಂಟ್ ನಂತರ ದೇವರು ಇವನ್ನ ಮೇಲಕ್ಕೆ ತಗೊಂಬಂದು ನಿಲ್ಲಿಸ್ಬಿಟ್ರು. ಓಲ್ ಅರ್ತ್ saw David. Oh my God. The whole world will know that there is a God in Israel. Whole world will know there is God. Ellaru heli. Now the whole world came to know who David is. ಜನಕ್ಕೆ ಅರ್ಥ ಆಗ್ತಾ ಇದೆ. ನೀವು ದೇವ್ರನ್ನ ಮೇಲಕ್ಕೆ ತರಬೇಕು ಅಂತ ಯೋಚನೆ ಮಾಡಿ ನಿನ್ನನ್ನು ದೇವ್ರ ಮೇಲಕ್ಕೆ ತಗೊಂಡ್ಬಂದ್ಬಿಡ್ತಾರೆ. ಸಿಂಪಲ್ ವೇ. When you plan to build the kingdom, he will build your life. ಅವನು ಹಿಂಗೆ ಹೇಳಿಲ್ಲ, ದ ಹೋಲ್ ವರ್ಲ್ಡ್ ವಿಲ್ ನೋ ಹೂ ಐ ಆಮ್ ಅಂತ ಹೇಳಿದ್ನಾ? ನಾನು ಯಾರು ಅಂತ ತೋರಿಸ್ತೀನಿ. ನಾನು ಯಾರು ಗೊತ್ತಾ? ನನ್ನ ದೇವ್ರು ಯಾರು ಗೊತ್ತಾ ಅಂತ ನಿಂತ್ಕೊಂಡ. ದೇವ್ರು ಏನು ಮಾಡಿದ್ರು ಗೊತ್ತಾ? ನೀನು ನನ್ನನ್ನು ಮೇಲೆ ಕೆತ್ತಬೇಕು ಅಂತ ಯೋಚನೆ ಮಾಡಿದೈತಾನೆ. ಕಮಾನ್, ನೆಕ್ಸ್ಟ್ ಕಿಂಗ್ ನೀನೇ ಅಂತ. ದೇವರು ಅವನ ಮೇಲೆ ಈ ಫೈಟ್ ಆಗಿದ್ಮೇಲೆ ಇಸ್ ಲೈಫ್ ಟೋಟಲಿ ಗಾಟ್ ಚೇಂಜ್ಡ್. ಅವ್ನ ಲೈಫೇ ಟರ್ನ್ಔಟ್ ಆಗೋಯ್ತು. ವೈ ನೋಡಿ, ಇಲ್ಲೊಂದು ಫೈಟ್ ಮಾಡ್ತಾನೆ, ಇಲ್ಲೊಂದು ಯುದ್ಧ ಮಾಡ್ತಾನೆ. ಏನು ಗೊತ್ತಾ? ದೇವ್ರು ಯಾರು ಅಂತ ತೋರಿಸ್ಬೇಕು ಅಂತ. ಓ ಮೈ ಗಾಡ್. ಜನ ನೋಡಬೇಕು ನಿನ್ನಿಂದ ದೇವ್ರು ಎಂಥವ್ರು ಅಂತ. ಸೊ ಜನ ದೇವರು ಎಷ್ಟು ದೊಡ್ಡವರು ಅಂತ ಪೀಪಲ್ ಶುಡ್ ನೋ ಥ್ರೂ ಯು. ನಿನ್ನ ಮುಖಾಂತರ ಜನ ನೋಡಬೇಕು ದೇವ್ರು ಎಂಥವ್ರು ಅಂತ. ಅದಕ್ಕಾಗಿ ದೇವ್ರ ಹತ್ರ ಕೇಳಿ, ದೇವರೇ ನಾನು ಏನು ಮಾಡಬೇಕು? ಹಾಡಬೇಕಾ? ದೇವ್ರ ಪ್ರೀಚ್ ಮಾಡಬೇಕಾ? ಇನ್ನೊಬ್ರ ಹತ್ರ ಹೋಗಿ ಸುವಾರ್ತೆ ಮಾತಾಡಬೇಕಾ? ಕೆಲಸ ಮಾಡಬೇಕಾ? ಮಾಡಬೇಕಾ? ದೇವ್ರಿಗಾಗಿ ಕೊಡಬೇಕಾ? ದೇವ್ರ ರಾಜ್ಯ ಕಟ್ಟಬೇಕಾ? ಚರ್ಚಲ್ಲಿ ಏನಾದರೂ ಕೆಲಸ ಮಾಡಬೇಕಾ? ದೇವರೇ ಚರ್ಚ್ಗೆ ಹೋಗಿ ಏನಾದರೂ ಮಾಡಬೇಕಾ? ದೇವರೇ ಕ್ಲೀನ್ ಮಾಡಬೇಕಾ? ಡೂ ಸಮಥಿಂಗ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಗಾಡ್ ವಿಲ್ ಬಿಲ್ಡ್ ಯುವರ್ ಲೈಫ್.
ನೋಡಿ, ನೀನು ದೇವ್ರ ಕಾರ್ಯಕ್ಕೆ ಏನಾದರೂ ಮಾಡಬೇಕು ಅಂತ, ಇಫ್ ಯು ಆರ್ ಇನ್ ದ ರೈಟ್ ಪ್ಲೇಸ್, ಮನಿ ವಿಲ್ ಕಮ್ ಟು ಯು. ಇವಾಗ ಇದು ಜೆನಿಸಿಸ್ 22:2 ಓದಿ. ಆದಿಕಾಂಡ 22:2 ವರ್ಸ್ 13. 13. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತು. ಈ ಟಗರು ಎಷ್ಟು ನೋಡಿ, ಮೋರಿಯಾ ಬೆಟ್ಟ ಅನ್ನೋದು ತುಂಬ ಹೈಟು. ಯಾವಾಗಲೂ ಟಗರು ಅಥವಾ ಕುರಿಗಳು ಬೆಟ್ಟದ ಮೇಲೆ ಹತ್ತದೇ ಇಲ್ಲ. ಬೆಟ್ಟಕ್ಕೆ ಮೇಲೆ ಆ ಹೈಟ್ಗೆ ಕುರಿಗಳು ಹೋಗಲ್ಲ. ಆದರೆ ಇದು ಒಂದು ಮಾತ್ರ ಎಲ್ಲಿ ಹೋಯ್ತು? ಇದು ಒಂದು ಮಾತ್ರ ಹೆಂಗ್ರಿ ಹೋಯ್ತು? ಇದು ಮಾತ್ರ ಹೆಂಗೆ ಬಂತು? ಗಾಡ್. ನಾನು ಹೇಳ, ದೇವರು ಹೇಳಿ ಜಾಗಕ್ಕೆ ನೀನು ಹೋದರೆ ಬರದೇ ಇರೋದನ್ನು ಅಲ್ಲಿ ಬಂದು ನಿಂತಿರ್ತೈತೆ. ಸೊ ದೇವರು ಒಂದನ್ನು ಹೇಳಿ ನೀನು ಮಾಡಿದ್ರೆ ಅಲ್ಲಿ ದೇವ್ರು ನಿನಗೆಲ್ಲ ರೆಡಿ ಮಾಡಿರ್ತಾರೆ. ಅಲ್ಲಿ ಒಂದು ಟಗರು ಅಲ್ಲೇ ಮೇಲೆ ಇತ್ತು. ಇದು ಮಾತ್ರ ಹೆಂಗ್ರಿ ಹೋಯ್ತು? ಮಿರಕಲ್ ಆಫ್ ಗಾಡ್. ಇಟ್ಸ್ ಅ ಮಿರಕಲ್. ಹೆಂಗ್ರಿ ಹೋಯ್ತು? ಯಾಕೆ ಗೊತ್ತಾ? ಅಬ್ರಹಾಮನು ಇಲ್ಲಿ ಬರ್ತಾನೆ, ಈಸಾಕನ್ನು ಕರ್ಕೊಂಬರ್ತಾರೆ, ಇಲ್ಲೊಂದು ಬಲಿ ಕೊಡಬೇಕು ಅಂತ ಹೇಳಿ ಅಬ್ರಹಾಮನು ಈಸಾಕನು ಹೋಗೋಕ್ಕಿಂತ ಮುಂಚೆನೇ ಯಾರು ಹೋಗ್ಬಿಟ್ಟಿದ್ದಲ್ಲಿ? ಫಸ್ಟ್ ಪರ್ಪಸ್, ದೆನ್ ಅಬ್ರಹಾಮ್. ಫಸ್ಟು ಪರ್ಪಸ್ಸು, ಆಮೇಲೆ ನೀವು ಈ ಲೋಕಕ್ಕೆ ಬಂದಿದ್ದು. ನಾನು ಬರೋದಕ್ಕಿಂತ ಮುಂಚೆ ದೇವರ ಉದ್ದೇಶ ಏನು ಅನ್ನೋದು ಈ ಲೋಕಕ್ಕೆ ಬಂದ್ಬಿಡ್ತು. ಆಮೇಲೆ ನಾನು ಹುಟ್ಟಿದ್ದು. ಅದಕ್ಕೇ ಎಷ್ಟೇ ತಡೆ ಆದರೂ, ಯಾರೇ ಬೇಡ ಅಂದರು, ಯಾವತ್ತೋ ಸಾಯ್ಬೇಕಾಗಿದ್ದಂಥ ನನ್ನನ್ನು ಇವತ್ತಿಗೂ ದೇವರು ಪ್ರಾಣ ಕೊಟ್ಟು ಜೀವ ಕೊಟ್ಟು ನಿಲ್ಲಿಸಿದ್ದಾರೆ. ಅಂದರೆ ಬಿಕಾಸ್ ಐ ಆಮ್ ಎ ಪ್ಲ್ಯಾನ್ ಆಫ್ ಗಾಡ್. ಐ ಆಮ್ ಎ ಪ್ಲ್ಯಾನ್ ಆಫ್ ಗಾಡ್. ನಾನೇನೋ ಅಕಸ್ಮಾತಾಗಿ ಸಡನ್ನಾಗಿ ಬೈ ಚಾನ್ಸ್ ಆಗಿ ಈ ಲೋಕಕ್ಕೆ ಬಂದಿಲ್ಲ. ನೋಡಿ, ಈ ಲೋಕದಲ್ಲಿ ಇರೋ ಯಾರಾಗಲಿ ಬೈ ಚಾನ್ಸಾಗಿ ಬಂದಿಲ್ಲ. ಗಾಡ್ ಹ್ಯಾಸ್ ಅ ಪರ್ಪಸ್ ಆನ್ ಎವ್ರಿ ಒನ್. ಬಟ್ ಸಮ್ ಪೀಪಲ್ ವಿಲ್ ಫೈಂಡ್ ಔಟ್, ಸಮ್ ಪೀಪಲ್ ವಿಲ್ ನಾಟ್ ಫೈಂಡ್ ಔಟ್. ಅಷ್ಟೇ ವ್ಯತ್ಯಾಸ. ಕೆಲವರು ತಿಳ್ಕೊಂಡ್ಬಿಡ್ತಾರೆ, ಕೆಲವರು ತಿಳ್ಕೊಳ್ಳಲ್ಲ. ಏನೋ ಬಾಳಬೇಕು, ಓದಬೇಕು, ಮನೆ ಕಟ್ಟಬೇಕು, ಆಮೇಲೆ ಮಕ್ಕಳು ಮದುವೆ ಮಾಡಬೇಕು, ಆಮೇಲೆ ಅವ್ರ ಲೈಫಲ್ಲಿ ಒಂದು ಅಜ್ಜಿ ತಾತ ಆಗಬೇಕು, ಆಮೇಲೆ ಮೊಮ್ಮಕ್ಕಳ ಜೊತೆ ಆಡಬೇಕು, ಆಮೇಲೆ ವಯಸ್ಸಾಗಿದ್ಮೇಲೆ ಅವ್ರನ್ನ ತೋಳ ಮೇಲೆ ಕೊಂಡಿಸ್ಕೋಬೇಕು, ಆಮೇಲೆ ಮೊಮ್ಮಕ್ಕಳನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಆಮೇಲೆ ಅವ್ರನ್ನ ಸ್ವಲ್ಪ ಸುತ್ತಾಡಿಸ್ಬೇಕು, ಆಮೇಲೆ ಸಾಯ್ಬೇಕು. ಇಷ್ಟಕ್ಕಾನ ದೇವ್ರು ನಿನ್ನನ್ನು ಕರ್ಕೊಂಬಂದಿದ್ದು? ನೋ 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 ನೋ. ಗಾಡ್ ಹ್ಯಾಸ್ ಎ ಗ್ರೇಟ್ ಪ್ಲ್ಯಾನ್ ಆನ್ ಯು. ದೇವ್ರು ನಿನ್ನ ಮೇಲೆ ಒಂದು ದೊಡ್ಡ ಉದ್ದೇಶ ಇಟ್ಟಿದ್ದಾರೆ. ಅದು ಯಾವತ್ತಿಂದ ಸ್ಟಾರ್ಟ್ ಆಗುತ್ತೋ ಗೊತ್ತಾ? ವೆನ್ ಯು ಕಮ್ ಟು ಗಾಡ್ ಆ್ಯಂಡ್ ಆಸ್ಕ್, ದೇವರೇ ನಾನೇನಪ್ಪ ಮಾಡಲಿ? ನನ್ನ ಲೈಫನ್ನು ನೀನು ಪ್ರಯೋಜನ ಪಡಿಸು ದೇವರೇ. ನೀನು ವಾಕ್ಯನ ಕೇಳ್ತಾನೇ ಇರು, ಫಿಲಿಪ್ ಪಾಸ್ಟರ್ ವಾಕ್ಯನ ಕೇಳ್ತಾನೇ ಇರು, ಪ್ರೇಯರ್ ಮಾಡ್ತಾನೇ ಇರು. ಸಡನ್ನಿಗೆ ದೇವ್ರು ಡೋರ್ಸ್ ಓಪನ್ ಮಾಡ್ತಾರೆ, ಸೇವೆ ಮಾಡ್ತೀಯಾ, ಆಡ್ತೀಯಾ, ಪ್ರಸಂಗ ಮಾಡ್ತೀಯಾ, ಅಥವಾ ಕೆಲಸ ಇಟ್ಟಿರ್ತಾರೆ, ಬಿಸ್ನೆಸ್ ಇಟ್ಟಿರ್ತಾರೆ, ಸಂಪಾದನೆ ಮಾಡೋ ಥರ ಇಟ್ಟಿರ್ತಾರೆ, ಏನು ಇಟ್ಟಿರ್ತಾರೋ ಗೊತ್ತಿಲ್ಲ. ಬಟ್ ಸ್ಟಾರ್ಟ್ ಫ್ರಮ್ ಗಾಡ್. ಆಸ್ಕ್ ಗಾಡ್, ಲಾರ್ಡ್ ವಾಟ್ ಐ ವಾಂಟ್ ಟು ಡು. ಏನು ಮಾಡಬೇಕು? ರೋಮನ್ಸ್ 1:16. ದ ಬುಕ್ ಆಫ್ ರೋಮನ್ಸ್ 1:16. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಸುವಾರ್ತೆ ವಿಷಯದಲ್ಲಿ ನನ್ನ ನಾಚಿಕೆನೇ ಇಲ್ಲ ರೀ. ಎಲ್ಲರೂ ಹೇಳಿ, ಯೇಸು ಬಗ್ಗೆ ಹೇಳಕ್ಕೆ ಯಾಕೆ ನಾಚಿಕೆ? ಅವನವ್ನು ಕುಡಿದ್ಬಿಟ್ಟೆ ಅಂತ, ನಿನಗೇನು ನಾಚಿಕೆ? ಗಾಂಜಾ ಪ್ಯಾಕೆಟ್ ಜಾಬಲ್ಲಿ ಇಟ್ಕೊಂಡು ಸುತ್ತ ನಾಚಿಕೆ ಇಲ್ಲ, ನಿನಗೆ ಯೇಸು ಬಗ್ಗೆ ಹೇಳಕ್ಕೆ ಏನ್ರಿ ನಾಚಿಕೆ? ಇವತ್ತಿಂದ ಐ ವಿಲ್ ಸ್ಪೀಕ್ ಫಾರ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಎಷ್ಟು ಜನ ಹೋಗಿದ್ದಾರೆ, ಆದರೂ ಕೇರೇ ಮಾಡಿದೆ, ನಾಚಿಕೆನೇ ಕೆಲವ್ರು ಹೇಳ್ತಾರೆ ನೋಡಿ, ಮನೇಲಿ 5 ಪೀಸಕ್ಕೆ ಮಾನ ಮರೆ ಥೂ ಅಂತ ಹೋಗಿತಾರೆ, ಆದರೂ ಅವ್ನು ತಿರ್ಗಾ ಮಾಡ್ತಾನೆ. ಅವನಿಗೆ ನಾಚಿಕೆ ಇಲ್ಲ, ನಿನಗೆ ಯೇಸು ಬಗ್ಗೆ ಹೇಳಕ್ಕೆ ಏನ್ರಿ ನಾಚಿಕೆ? ಫ್ರಮ್ ಟುಡೇ ವಿ ವಿಲ್ ಸ್ಪೀಕ್ ಫಾರ್ ಗಾಡ್. ಎಷ್ಟು ಜನ ಯೂತ್ ಆರ್ ಯು ರೆಡಿ? ಕಮ್ ಆನ್, ರೆಡಿ ರೆಡಿ ರೆಡಿ? From today I will speak for God. Hallelujah. Use your talent for God. Use your talent for God. ನಿನ್ನ ದುಡ್ಡು ದೇವ್ರಿಗಾಗಿ ಪ್ರಯೋಜನ ಆಗಲಿ, ನಿನ್ನ ಟ್ಯಾಲೆಂಟ್ ದೇವ್ರಿಗಾಗಿ ಪ್ರಯೋಜನ ಆಗಲಿ, ನಿನ್ನ ವಾಯ್ಸ್ ದೇವ್ರಿಗಾಗಿ ಪ್ರಯೋಜನ ಆಗಲಿ, ಯುವರ್ ರೀಡಿಂಗ್ ದೇವ್ರಿಗಾಗಿ ಪ್ರಯೋಜನ ಆಗಲಿ. ನಿನಗೇನು ಬರುತ್ತೋ ಮಾಡು. ಎಲ್ಲರೂ ಕೇಳ್ತಾರೆ ಮೋಸೆಗೆ ರೆಡ್ ಸಿ ಓಪನ್ ಮಾಡ್ಬೇಕು, ಏನು ಮಾಡೋದು? ಏನು JCB ತೊಗೊಂಬರೋಣ? ಅದು ಬೇಡ. ದೇವ್ರು ಕೇಳ್ತಾರೆ, ಏನಪ್ಪ ಏನು ಕೈಯಲ್ಲಿ ಇಟ್ಟಿದ್ದಾರೆ? ಏನಿಲ್ಲ ದೇವರು, ಒಂದೇ ಒಂದು ಕೋಲು ಸಾಕು, ಬಾ ಅದನ್ನು ತೋರಿಸು ಸಾಕು. ಇವತ್ತು ನಿನ್ನ ಹತ್ರ ಏನಿದೆ? ವಾಟ್ ಯು ಸ್ಟಡಿ? ನಿನಗೆ ಎಷ್ಟು 10th ಫೇಲಾ? ಕಮ್ ಟು ಗಾಡ್. ಕಮಾನ್ ಯೂಸ್, ಮಾತಾಡು. ನಾಳೆಯಿಂದ ಸ್ಕೂಲಲ್ಲಿ ಮಾತಾಡು, ಫ್ರೆಂಡ್ಸ್ ಹತ್ರ ಮಾತಾಡು, ನಿನಗೆ ಗೊತ್ತಿರೋರ ಹತ್ರ ಯೇಸು ಬಗ್ಗೆ ಮಾತಾಡು. ಬ್ರಿಂಗ್ ಎನಿವನ್ ಟು ದ ಚರ್ಚ್. ನಾಳೆಯಿಂದ ಯಾರಿಗಾದ್ರೂ ನೆಕ್ಸ್ಟು ಬೇಕು, ಇವತ್ತೇ ನೋಡಿ ಫೋನಲ್ಲಿ ಮಾತಾಡು, ಒಂದು ಟೆಕ್ಸ್ಟ್ ಮಾಡು, ಹಾಯ್ ಹವಳಿ ಅಂತ ಮಾಡು, ಕಮ್ ಟು ಚರ್ಚ್ ಅಂತ ನಾಳೆ ಕರಿ, ಬರಲಿ, ವಾಕ್ಯ ಕೇಳಿ. ನಾಳೆ
ಹೆಂಗೆ ಲೈಫ್ ಚೇಂಜ್ ಆಗುತ್ತೋ, ಯಾವ ವಾಕ್ಯದ ಮೂಲಕ ಟಚ್ ಆಗುತ್ತೋ ಗೊತ್ತಾಗಲ್ಲ. ಜಸ್ಟ್ ಬಿ ಕಾಲಿಂಗ್. ಎಷ್ಟು ಜನ ಇದ್ದಾರೆ ಪಾಸ್ಟರ್, ನನಗಿರೋದು ಒಂದೇ ಫ್ರೆಂಡ್, ಅವನೊಬ್ಬನ ಕರ್ಕೊಂಬ ಸಾಕು. ಬಾ ನೋಡು, ನೀನು ದೇವ್ರಿಗಾಗಿ ನಿಲ್ಲು. ದೇವ್ರು ನಿನ್ನನ್ನು ಯಾವ ಥರ ಸ್ಟಾರ್ ಥರ ಶೈನ್ ಮಾಡಿಸ್ತಾರೆ ನೋಡು. ನೀನು ಬೇರೆ ಲೆವೆಲ್ಲು, ಅದರ ರಾಂಗ್ ಪ್ಲೇಸಲ್ಲಿದೆಯಾ. ಕಮ್ ಟು ದ ಒರಿಜಿನಲ್ ಪ್ಲೇಸ್. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವತ್ತಿಂದ ಯಾವುದೇ ಮೆಸೇಜ್ ಬಂದರೂ ನಮ್ಮ ಚರ್ಚಿದು, ನಮ್ಮೆಲ್ಲರೂ ಈ ಗ್ರೂಪಲ್ಲ, ಫಸ್ಟು ಒಂದು ಹಾರ್ಟ್ ಹಾಕಬೇಕು ಪಾಸ್ಟರ್ ಫಿಲಿಪ್ ಬಾಬುಗೆ. ಯಾವುದಾದ್ರೂ ಶೇರ್ ಮಾಡಬೇಕು ಅಂದರೆ ನಮ್ಮ ಚರ್ಚಿದ್ದು ಮಾಡಬೇಕು. ಒಂದು ಪಿಕ್ಚರ್ ಆ್ಯಕ್ಟ್ರೆಸ್ ಬಂದರೆ ಸಾಕು, ಅವನ ಜೊತೆ ಪೋಸ್ಟ್ ಹಾಕೋದು, ಅವ್ನ ಪಿಕ್ಚರ್ ಬಂದುಬಿಟ್ರೆ ಸಾಕು. ಫಸ್ಟ್ ಸೀನ್ ಇಂಟ್ರೋ ಅದನ್ನು ಸ್ಟೇಟಸಲ್ಲಿ ಹಾಕ್ತಾರೆ. ಕ್ರಿಶ್ಚಿಯನ್ ನಮ್ಮವರು ಹಾಕ್ತಾರೆ. ಫಸ್ಟು ಇಂಟ್ರೋ ಪಿಕ್ಚರಲ್ಲಿ ಬಂದುಬಿಟ್ರೆ ಇವನು ಅದನ್ನೇ ಇಟ್ಬಿಟ್ಟು ಸ್ಟೇಟಸಲ್ಲಿ ಹಾಕ್ತಾನೆ. ಯಾವತ್ತಾದರೂ ಚರ್ಚಿದ್ದು ಹಾಕಬೇಕು ಅನ್ನೋ ಯೋಚನೆ ನಿನಗಿದೆಯಾ? ಲೀವ್ ಫಾರ್ ಗಾಡ್. ದೇವ್ರಿಗಾಗಿ ಬಾಳು. ಇವತ್ತೊಂದು ಲೈಫ್ ನೀನು ತೀರ್ಮಾನ ಮಾಡು ಸಾಕು. ಈ ಪಿಕ್ಚರ್ ಆ್ಯಕ್ಟರ್ಸ್ಗಾಗಿ 5 ಪೈಸೆ ಬರೋಲ್ಲ. ದೋಣಿಗಾಗಿ ನಿಲ್ತೀಯ. ನನ್ನ ಬಾಳ ದೋಣಿಯಲ್ಲಿ ಶ್ರೀಯೇಸು ಇರುವರು, ಭಯವೇ ಇಲ್ಲ. ಯಾರೇ ನಿನ್ನ ಲೈಫಲ್ಲಿ ಯಾರಿರೋದು? ನಿನ್ನ ಬಾಳ ದೋಣಿಯಲ್ಲಿ ಯಾರೋ ದೋಣಿಗಾಗಿ ನೀನು ಯಾಕಪ್ಪ ಬೋರ್ಡ್ ಹಾಕೊಂಡು ಸುತ್ತೀಯ? ನನ್ನ ಬಾಳ ದೋಣಿಯಲ್ಲಿ ಶ್ರೀಯೇಸು ಇರುವರು, ಭಯವೇ ಇಲ್ಲ ನನಗೆ. ಎಲ್ಲರೂ ಸೇರಿ ನನ್ನ ಬಾಳ ದೋಣಿಯಲ್ಲಿ. ಹೊಯ್ಯಾರೆ 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 ಹೊಯ್ಯಾರೆ, ಮುಂದೆ ಮುಂದೆ ಸಾಗುವೆ. ಇನ್ಮೇಲೆ ಐ ವಿಲ್ ಲೀವ್ ಫಾರ್ ದ ಗಾಸ್ಪಲ್. ದೇವ್ರಿಗಾಗಿ, ರಾಜ್ಯಕ್ಕಾಗಿ ಅಂತ ನೀವು ಬನ್ನಿ. ದಾವಿದನು ದೇವ್ರನ್ನ ಮೇಲೆ ಎತ್ತದ. ದೇವರು ದಾವಿದನ ಮೇಲೆ ಕೆತ್ತಬಿಟ್ರು. ನೀನು ಕಿಂಗ್ಡಮ್ ಆಫ್ ಗಾಡ್ಗಾಗಿ ಮೇಲೆ ಬಾ. ಕಿಂಗ್ಡಮ್ ಆಫ್ ಗಾಡ್ಗಾಗಿ ನೀನು ಮುಂದೆ ಬಾ. ದೇವರು ನಿನ್ನ ಲೈಫನ್ನ ಎಲ್ಲರೂ ನೋಡೋ ಥರ, ಆಶ್ಚರ್ಯ ಪಡೋ ಥರ, ಪೀಪಲ್ ವಿಲ್ ಸಿ ಆ್ಯಂಡ್ ಸೇ ವಾವ್ ಅನ್ನೋ ಥರ ನಿನ್ನ ಲೈಫ್ ಇರುತ್ತೆ. ಇಲ್ಲಾಂದರೆ ಚೀತು ಅನ್ನೋ ಥರ ಲೈಫು. ಇಂಥ ಲೈಫ್ ಬೇಕಾ, ಇಲ್ಲ ಇಂಥ ಲೈಫ್ ಬೇಕಾ, ಡಿಸೈಡ್. ಡಿಸಿಷನ್ ಈಸ್ ಯುವರ್ಸ್. ಗಾಡ್ ವಿಲ್ ನಾಟ್ ಫೋರ್ಸ್. ಯಾರನ್ನೂ ಬಲವಂತ ಮಾಡಲ್ಲ ದೇವರು. ಇವತ್ತಿಂದ ಒಂದು ಚಿಕ್ಕ ತೀರ್ಮಾನ ಮಾಡಿ. ಸೊ ಇವತ್ತು ಈ ಸಂದೇಶನ ಕೇಳ್ತಾರೆ ಒಬ್ಬೊಬ್ಬರ ಜೀವಿತದಲ್ಲೂ ನೀನು ಯಾವತ್ತು ದೇವ್ರನ್ನ ಮೇಲಕ್ಕೆ ತರಬೇಕು ಅಂತ ಯೋಚನೆ ಮಾಡ್ತೀಯೋ, ನಿನ್ನ ಲೈಫನ್ನು ದೇವ್ರ ಮೇಲಕ್ಕೆ ತರ್ತಾರೆ. ಯು ವಿಲ್ ನೆವರ್ ಬಿ ದ ಸೇಮ್ ಅಗೇನ್. ಗಾಡ್ ಬ್ಲೆಸ್. ಒಂದು ವೇಳೆ ಯವನಸ್ಥರೇ ಆಗಿದ್ರು ಸರಿ, ಪಾಸ್ಟರ್ ನಾನು ದೇವ್ರಿಗಾಗಿ ಏನಾದರೂ ಮಾಡಬೇಕು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅಂದರೆ ಕೊಡಲೇಬೇಕು. ನೋಡಿ, ಎಲ್ಲರೂ ಕೆಲಸ ಮಾಡಬೇಕು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು. ಅದು ಭಾಳ ಭಾಳ ಮುಖ್ಯ. ಅದು ತುಂಬ ಒಳ್ಳೆಯದು. ಸೊ ಒಂದು ವೇಳೆ ಪಾಸ್ಟರ್ ಈ ವಾಕ್ಯ ನಾನು ಮುಟ್ಟಲ್ಪಡ್ತು, ಇವತ್ತಿನಿಂದ ನಾನು ಸೋಯಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಹೇಗೆ ಕೊಡಬೇಕು ಅನ್ನೋದಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೆನ್.